ನಾನು ಅಮೋದಿನಿ. ನಾನು ಇವತ್ತು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಶ್ರೀ ಸಿಟಿಯಲ್ಲಿ ಕಂಪ್ಯೂಟರ್ ಸೈನ್ಸ್ ಬ್ರಾಂಚ್ ಓದ್ತಾ ಇದ್ದೀನಿ. ನಾನು ಇವತ್ತು ನಿಮ್ಗೆ ಮೋಷನ್ ಏನೋ ಪ್ಲೇನ್ ಬಗ್ಗೆ ಹೇಳ್ಕೊಡ್ತೀನಿ. ಸೊ ಫಸ್ಟ್ ಆಫ್ ಆಲ್ ನಾವು ಏನೇನ್ ಕಲ್ತ್ವಿ ಮೋಷನ್ ಇನ್ ಸ್ಟ್ರೇಟ್ ಲೈನ್ ಅಲ್ಲಿ, ವೆಲಾಸಿಟಿ ಅಂದ್ರೆ ಏನು, ಆಕ್ಸಿಲರೇಷನ್ ಅಂದ್ರೆ ಏನು, ಸ್ಪೀಡ್ ಅಂದ್ರೆ ಏನು, ಡಿಸ್ಟೆನ್ಸ್ ಮತ್ತೆ ಡಿಸ್ಪ್ಲೇಸ್ಮೆಂಟ್ ಅಲ್ಲಿ ಡಿಫ್ರೆನ್ಸ್ ಏನಾಗುತ್ತೆ, ಇದೆಲ್ಲ ಕಲ್ತ್ವಿ. ಬಟ್ ನಮ್ದೇನಿತ್ತು ಆ ಲಾಸ್ಟ್ ಚಾಪ್ಟರ್ ಅಲ್ಲಿ ನಾವು ಬರೀ ಸ್ಟ್ರೇಟ್ ಲೈನ್ ಮೋಷನ್ ಅಲ್ಲಿ ಲಿಮಿಟೆಡ್ ಆಗಿ ಓದಿದೀವಿ. ಈಗ ಅದೇನು ಒನ್ ಡೈಮೆನ್ಷನಲ್ ಮೋಷನ್ ಇತ್ತು. ಸೊ ನಾವ್ ಈಗ ಏನ್ ಶಿಫ್ಟ್ ಮಾಡ್ತಿದೀವಿ ಅಂದ್ರೆ ನಾವು ಒನ್ ಡೈಮೆನ್ಷನಲ್ ಇಂದ 2D ಅಥವಾ 3D ಮೋಷನ್ಗೆ ಶಿಫ್ಟ್ ಆಗ್ತಿದೀವಿ. ಸೊ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಮತ್ತಿನ್ನೊಂದ್ ಏನ್ ಕಲ್ತ್ವಿ, ನಾವು ಸೈನ್ಸ್ ಹೇಗೆ ಹಾಕ್ತಿವಿ, ಪ್ಲಸ್ ಲೈಕ್ ನಾನು ಮೇಲೆ ಹೋಗ್ಬೇಕಿತ್ತಂದ್ರೆ ನಾನು ಪಾಸಿಟಿವ್ ಹಾಕ್ತಿದ್ದೆ, ಕೆಳಗಡೆ ಬರ್ಬೇಕಿತ್ತಂದ್ರೆ ನೆಗೆಟಿವ್ ಹಾಕ್ತಿದ್ದೆ. ಅದು ನಾವು ನಮ್ ಪ್ರಕಾರವಾಗಿ ಎಲ್ಲ ಅರೇಂಜ್ ಮಾಡ್ತಿದ್ವಿ, ಎಲ್ಲ ಮಾಡ್ತಿದ್ವಿ. ಬಟ್ ಈಗ ಏನಂದ್ರೆ 3D 2D ಅಲ್ಲಿ ಏನಾಗುತ್ತೆ, ಅದು ಒಂದೇ ಡೈರೆಕ್ಷನ್ ಅಲ್ಲಿ ಇರಲ್ಲ. ಇಲ್ಲಿ ಡೈರೆಕ್ಷನ್ ನಾವ್ ಎಲ್ಲೂ ಇರ್ಬೋದು, ಮೇಲೆ ಕೆಳಗಡೆ, ಮೇ ಬಿ ಒಂದ್ ಸ್ವಲ್ಪ 45 ಡಿಗ್ರಿಯಲ್ಲಿ ಆಂಗಲ್ ಅಲ್ಲಿ ಇರ್ಬೋದು. ಸೊ ಅದು ನಾವ್ ಹೇಳಕ್ ಆಗಲ್ಲ ಅದ್ ಹೇಗೆ ಅಂತ. ಸೊ ನಾವ್ ಅದಕ್ಕೆ ಇಲ್ಲಿ ಏನ್ ಇಂಟ್ರೊಡ್ಯೂಸ್ ಮಾಡ್ತೀವಿ ಅಂದ್ರೆ ವೆಕ್ಟರ್ ಕ್ವಾಂಟಿಟಿ ಮತ್ತೆ ಸ್ಕೇಲಾರ್ ಕ್ವಾಂಟಿಟಿ. ನಾನ್ ನಿಮ್ಗೆ ಇದು ಲಾಸ್ಟ್ ಕ್ಲಾಸ್ ಅಲ್ಲೂ ಸ್ವಲ್ಪ ಬ್ರೀಫ್ ಆಗಿ ಹೇಳಿದ್ದೆ. ಈಗ ನಾನು ಇನ್ನ ಜಾಸ್ತಿ ಹೋಗ್ತೀವಿ, ಅದ್ರ ಹೇಗ್ ಕ್ಯಾಲ್ಕುಲೇಟ್ ಮಾಡ್ತಾರೆ, ಅದು ಅಂದ್ರೆ ಏನು ಎಲ್ಲ ನಾವು ಇವತ್ತು ಕಲಿತೀವಿ. ಓಕೆ, ಸೊ ನಾವು ಈಗ ಮುಂದೆ ಹೋಗೋಣ. ಓಕೆ, ನಾವು ಇದು ಒಂದ್ ಎಕ್ಸಾಂಪಲ್ ಕೊಡ್ತೀನಿ. ಈಗ ನಿಮ್ದು ಸರ್ಕ್ಯುಲರ್ ಮೋಷನ್ ಅದು ಬಂದ್ಬಿಟ್ಟು ಅದ್ರಲ್ಲಿ ಎಲ್ಲ ಏನಂತಾರೆ, ಇದೊಂದು ಕೇಸ್. ಓಕೆನಾ, ಲೈಕ್ ನಾವು ಸ್ಟ್ರೇಟ್ ಲೈನ್ ಮೋಷನ್ ಅಲ್ಲಿ ಏನ್ ಮಾಡ್ತಿದ್ವಿ, ಒಂದೇ ರೀತಿಯಲ್ಲಿ ಇರ್ತಿತ್ತು, ಒಂದೇ ಡೈರೆಕ್ಷನ್ ಇರ್ತಿತ್ತು, ಎಲ್ಲ ಇರ್ತಿತ್ತು, ಹಿಂದೆ ಅಥವಾ ಮುಂದೆ. ಬಟ್ ಇಲ್ಲಿ ನಾವು ಬೇರೆ ಬೇರೆ ಡೈರೆಕ್ಷನ್ ಎಲ್ಲ ತುಂಬಾ ನಾವು ಎಕ್ಸ್ಪೀರಿಯನ್ಸ್ ಮಾಡ್ತೀವಿ. ಸೊ ನಾವು ಈಗ ಸ್ಕೇಲಾರ್ಸ್ ಅಂಡ್ ವೆಕ್ಟರ್ಸ್ ಬಗ್ಗೆ ಓದೋಣ. ಸೊ ಅದ್ರಲ್ಲಿ ಏನು ಅಂದ್ರೆ, ನಾನ್ ನಿಮ್ಗೆ ಲಾಸ್ಟ್ ಕ್ಲಾಸ್ ಅಲ್ಲೂ ಹೇಳಿದ್ದೆ, ಸ್ಕೇಲಾರ್ ಅಂದ್ರೆ ಅದ್ರದ್ದು ಬರೀ ವ್ಯಾಲ್ಯೂ ಇರುತ್ತೆ ಒಂದು, ಅದನ್ನ ನಾವು ಮ್ಯಾಗ್ನಿಟ್ಯೂಡ್ ಅಂತ ಕರಿತೀವಿ. ಓಕೆ, ನಾನು ಲಾಸ್ಟ್ ಟೈಮ್ ಹೇಳ್ದಂಗೆ ಅದ್ರದ್ದು ಬರೀ ಒಂದು ವ್ಯಾಲ್ಯೂ ಇರುತ್ತೆ. ಆ ವ್ಯಾಲ್ಯೂ ಬಂದ್ಬಿಟ್ಟು ನಾವು ಮ್ಯಾಗ್ನಿಟ್ಯೂಡ್ ಅಂತ ಕರಿತೀವಿ. ಓಕೆ, ಅದಕ್ಕೇನು ಡಿರೆಕ್ಷನ್ ಇರಲ್ಲ, ಏನು ಇಲ್ಲ. ಸೊ ಎಕ್ಸಾಂಪಲ್ಸ್ ಇದ್ರದ್ದು ಏನೇನು ನಾನ್ ಹೇಳಿದ್ದೆ, ಡಿಸ್ಟೆನ್ಸ್. ಯಾಕಂದ್ರೆ ನಾನು ಅದ್ರ ಡಿಫ್ರೆನ್ಸ್ ಕೊಟ್ಟಿದ್ದೆ ಅಲ್ವಾ, ಅದ್ರಲ್ಲಿ ನಮ್ಗೆ ಗೊತ್ತಾಯ್ತು ಡಿಸ್ಟೆನ್ಸ್ ಏನ್ ಡೈರೆಕ್ಷನ್ ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ, ಅದು ವ್ಯಾಲ್ಯೂ ಅಷ್ಟೇ. ಅದಾದ್ಮೇಲೆ ಮಾಸ್. ನಾವು ಈಗ ಯಾವ್ದಾದ್ರು ಮಾಸ್ ಹೇಳೋ ಟೈಮಲ್ಲಿ ನಾವ್ ಹೇಳ್ತೀವ ದಟ್ ನಾನ್ ಈ ಡೈರೆಕ್ಷನ್ ಅಲ್ಲಿ ಇಷ್ಟು ಮಾಸ್ ಇದೆ ಅಂತ, ಅದ್ ಹೇಳೋದೇ ಇಲ್ಲ ನಾವು. ಅದೇ ತರ ಟೆಂಪರೇಚರ್, ಟೈಮ್. ನಾವು ಟೈಮ್ ಜೊತೆ ನಾವು ಯಾವತ್ತೂ ಡೈರೆಕ್ಷನ್ ಹೇಳೋದೇ ಇಲ್ಲ. ಸೊ ಅದು ಸಿಂಪಲ್, ಅದು ಅಷ್ಟು ಅರ್ಥ ಆಯ್ತು. ಮತ್ತೆ ಇದು ನಾವು ಸ್ಕೇಲರ್ಸ್ ಯಾವಾಗ ಆಡ್ ಮಾಡ್ತೀವಿ, ಮಲ್ಟಿಪ್ಲೈ ಮಾಡ್ತೀವಿ, ಡಿವೈಡ್, ಸಬ್ಟ್ರಾಕ್ಟ್ ಏನ್ ಮಾಡುತ್ತಿತ್ತಂದ್ರು ನಾರ್ಮಲ್ ಹೇಗ್ ನಾವು ನಾರ್ಮಲ್ ನಂಬರ್ಸ್ ನ ಮಾಡ್ತೀವಲ್ಲ, ಮಲ್ಟಿಪ್ಲೈ ಡಿವೈಡ್ ಎಲ್ಲ ಅದೇ ತರ ಮಾಡ್ತೀವಿ, ಏನು ಡಿಫ್ರೆನ್ಸ್ ಆಗೋದಿಲ್ಲ. ಸೊ ದ ಸೇಮ್ ರೂಲ್ಸ್ ಆರ್ ಅಪ್ಲಿಕೇಬಲ್. ಓಕೆ, ಇಷ್ಟ ಅರ್ಥ ಮಾಡ್ಕೊಳ್ಳಿ. ಲೈಕ್ ಇಲ್ಲಿ ನೋಡ್ತಿದ್ದೀರಾ, ನಿಮ್ಗೆ ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಈಗ 1 ಮೀಟರ್ 5 ಮೀಟರ್ ಇದ್ದಾಗ ನಾನು ಆಡ್ ಮಾಡ್ತೀನಿ, ಆ ತರ. ಸೊ ಇಟ್ಸ್ ಅಷ್ಟೇ, ಅದೇನ್ ಸಿಂಪಲ್ ಇರುತ್ತೆ. ಓಕೆನಾ, ಅದೆಲ್ಲ ಗೊತ್ತಾಯ್ತು. ಅದಾದ್ಮೇಲೆ ನಾವು ವೆಕ್ಟರ್ ಕ್ವಾಂಟಿಟಿ ಬಗ್ಗೆ ಮಾತಾಡೋಣ. ನಾವು ವೆಕ್ಟರ್ ಕ್ವಾಂಟಿಟಿನ ಹೇಗ್ ರೆಪ್ರೆಸೆಂಟ್ ಮಾಡ್ತೀವಿ, ಅದನ್ನ ನಾವು ಐದರ್ ಬೋಲ್ಡ್ ಆಗಿ ಬರೀತೀವಿ. ಓಕೆ, ಇದು ಲೆಟ್ಸ್ ಸೇ ಬೋಲ್ಡ್. ಓಕೆ, ಇದು ಬೋಲ್ಡ್ ಆಗಿ ಬರೀತೀವಿ, ಅಥವಾ ನಾವು ವಿ ಅದ್ರ ಮೇಲೆ ಆರೋ. ಸೊ ಇದು ಬೋಲ್ಡ್ ಅಥವಾ ವಿ ಮತ್ತೆ ಅದ್ರ ಮೇಲೆ ಆರೋ ಇತ್ತಂದ್ರೆ ಅದನ್ನ ನಾವು ವೆಕ್ಟರ್ ಕ್ವಾಂಟಿಟಿ ಅಂತ ಕರಿತೀವಿ. ಈಗ ಸದ್ಯಕ್ಕೆ ನಾನು ವಿ ಅಂದ್ರೆ ವೆಲಾಸಿಟಿ ತಗೊಂಡಿದ್ದೀನಿ. ಬಟ್ ಈಗ ಆಕ್ಸಲರೇಷನ್ ಇತ್ತಂದ್ರೆ ಬೋಲ್ಡ್ ಎ ಆರ್ ಎ ಮೇಲೆ ಇದು. ಓಕೆ, ಆ ತರ ಇರುತ್ತೆ. ಇದ್ರಲ್ಲಿ ವೆಕ್ಟರ್ ಕ್ವಾಂಟಿಟಿ ಅಂದ್ರೆ ಏನು, ಮ್ಯಾಗ್ನಿಟ್ಯೂಡ್ ಜೊತೆ ಡಿರೆಕ್ಷನ್ ಇರುತ್ತೆ. ಇಲ್ಲಿ ನಂದು ವೆಲಾಸಿಟಿ ಎಷ್ಟು, ನಂದು ವೆಲಾಸಿಟಿ ಲೆಟ್ಸ್ ಸೇ 25 ಮೀಟರ್ ಪರ್ ಸೆಕೆಂಡ್, ಅದನ್ನು ನಾರ್ತ್ ಡೈರೆಕ್ಷನ್ ಅಲ್ಲಿ ಇತ್ತು. ಆ ತರ ನಾನೇನೋ ಹೇಳ್ತಿದ್ದೀನಿ. ಸೊ ನಾನು ಅದನ್ನ ಸೈನ್ಸ್ ನಿಂದ ಯೂಸ್ ಮಾಡಿದ್ವಿ ಲಾಸ್ಟ್ ಟೈಮ್. ನಾವು ಮುಂದೆ ಹೋಗ್ತಿದ್ರೆ +25 ಮೀಟರ್ ಪರ್ ಸೆಕೆಂಡ್, ಹಿಂದೆ ಬರ್ತಿದ್ರೆ -25 ಮೀಟರ್ ಪರ್ ಸೆಕೆಂಡ್, ಈ ತರ ನಾವು ಮಾಡಿದೀವಿ ಲಾಸ್ಟ್ ಕ್ಲಾಸ್ ಅಲ್ಲಿ. ಈಗ ನಾವು ಇದು ಎಲ್ಲಾ ಕಡೆಯಿಂದ ಹೇಗ್ ಮಾಡ್ತೀವಿ ಅಂತ ಕಲಿತೀವಿ. ಸೊ ಇದ್ರದ್ದು ಎಕ್ಸಾಂಪಲ್ಸ್ ನೋಡೋಣ. ವೆಲಾಸಿಟಿ ನಾನು ಈಗ್ಲೇ ಹೇಳ್ದೆ, ಆಕ್ಸಿಲರೇಷನ್ ಹೇಳ್ದೆ, ಡಿಸ್ಪ್ಲೇಸ್ಮೆಂಟ್ ಕೂಡ ಬರುತ್ತೆ ಇಲ್ಲಿ, ಸೋ ಆನ್. ಓಕೆ, ಇಷ್ಟೆಲ್ಲ ನಿಮ್ಗೆ ಬರುತ್ತೆ. ಇದಾದ್ಮೇಲೆ ನಾವು ಬರೋಣ. ಹಾ, ಮತ್ತೆ ಇನ್ನೊಂದ್ ಏನಂದ್ರೆ, ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ನಾನ್ ರೂಲ್ಸ್ ಹೇಳ್ದೆ ಅಲ್ಲ, ಅಡಿಷನ್ ಸಬ್ಟ್ರಾಕ್ಷನ್ ಎಲ್ಲ, ಅದು ಸ್ಕೇಲಾರ್ಗೆ ಎಲ್ಲ ನಾರ್ಮಲ್ ಆರ್ಡಿನರಿ ನಂಬರ್ಸ್ ತರ ಇರುತ್ತೆ. ಬಟ್ ಇದು ವೆಕ್ಟರ್ ಕ್ವಾಂಟಿಟಿಗೆ ಏನಾಗುತ್ತೆ, ನಾವು ಒಂದು ರೂಲ್ ಯೂಸ್ ಮಾಡ್ತೀವಿ. ಅದೇನು, ಟ್ರಯಾಂಗಲ್ ಲಾ ಆಫ್ ಅಡಿಷನ್. ಎಕ್ಸ್ಟೆಂಡೆಡ್ ವರ್ಷನ್ ನಾವು ಪ್ಯಾರಲೆಲೋಗ್ರಾಮ್ ಅಂತಾನು ಕರಿತೀವಿ.
ಇಲ್ಲಿ ತನ ಏನ್ ಕಲ್ತ್ವಿ ಬೇಗ ಬೇಗ ಹೇಳೋಣ. ನಾವು ಫಸ್ಟ್ ಏನು ಮೋಷನ್ ಇನ್ ಪ್ಲೇನ್ ಅಂದ್ರೆ ಏನಾಗುತ್ತೆ, ಅದಾದ್ಮೇಲೆ ನಾವು ಸ್ಕೇಲಾರ್ ಮತ್ತೆ ವೆಕ್ಟರ್ ಕ್ವಾಂಟಿಟಿಯಲ್ಲಿ ಡಿಫ್ರೆನ್ಸ್ ನೋಡಿದ್ವಿ. ಓಕೆ, ಇಷ್ಟೆಲ್ಲ ನೋಡಿದ್ವಿ. ಈಗ ಮುಂದೆ ಹೋಗೋಣ. ನೀವು ಇದು ತುಂಬಾ ಕಷ್ಟ ಇದೆ ಅಂತ ಏನು ತಿಳ್ಕೊಬೇಡಿ, ಯಾಕಂದ್ರೆ ನಾನು ನಿಮ್ಗೆ ಎಷ್ಟು ಸಿಂಪಲ್ ಆಗಿ ಹೇಳ್ಕೊಡ್ಬೋದು ಅಷ್ಟು ಸಿಂಪಲ್ ಆಗಿ ಹೇಳ್ಕೊಡ್ತೀನಿ. ಓಕೆ, ಯಾ. ಸೊ ಏನು ಫಸ್ಟ್ ಪೊಸಿಷನ್ ಅಂಡ್ ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ಸ್ ಅಂತ ಇದೆ. ಸೊ ನಾನು ಫಸ್ಟ್ ಪೊಸಿಷನ್ ವೆಕ್ಟರ್ಸ್ ಬಗ್ಗೆ ನಿಮ್ಗೆ ಹೇಳ್ತೀನಿ. ನಾವು ಒಂದ್ ಯಾವ್ದಾದ್ರು ವಸ್ತುದು ಅದ್ರದ್ದು ಪೊಸಿಷನ್ ಎಲ್ಲಿದೆ ಅಂತ ನಾವು ಹಿಂಗ್ ಡೈರೆಕ್ಟ್ ಆಗಿ ಏನು ಹೇಳಲ್ಲ, ನಾವು ವಿತ್ ರೆಸ್ಪೆಕ್ಟ್ ಟು ಸಮಥಿಂಗ್ ಹೇಳ್ತೀವಿ. ಅದು ನಾವು ಎವ್ರಿ ಟೈಮ್ ಇಲ್ಲಿ ಏನ್ ಮಾಡ್ತೀವಿ, ಒರಿಜಿನ್ ತಗೊಂತೀವಿ. ಓಕೆ, ಇದು ನಮ್ದು ಒರಿಜಿನ್ ನ ಓ ಅಂತ ತಗೊಂತೀವಿ. ನಾವು ವಿತ್ ರೆಸ್ಪೆಕ್ಟ್ ಟು ದಿಸ್ ಆ ಆಬ್ಜೆಕ್ಟ್ ಡಿರೆಕ್ಷನ್ ಅಥವಾ ಪೊಸಿಷನ್ ಹೇಳ್ತೀವಿ. ಓಕೆನಾ, ಲೆಟ್ಸ್ ಸೇ ಇಲ್ಲೊಂದು ಪಿ ಆಬ್ಜೆಕ್ಟ್ ಇದೆ, ಇಲ್ಲೊಂದು ಇನ್ನೊಂದ್ ಸ್ವಲ್ಪ ಮೇಲೆ ಹೋಗೋಣ, ಪಿ ಡ್ಯಾಶ್ ಇದೆ. ಓಕೆ, ಸೊ ಇಲ್ಲಿ ಏನಾಗುತ್ತೆ, ನಾನು ಇದನ್ನ ಹೇಗೆ ರೆಪ್ರೆಸೆಂಟ್ ಮಾಡ್ತೀನಿ, ಇದ್ರದ್ದು ಪೊಸಿಷನ್ ವೆಕ್ಟರ್ ಏನು, ಒ ಪಿದು ಪೊಸಿಷನ್ ವೆಕ್ಟರ್ ಏನು ಅಂತ ಕೇಳಿದಾಗ ನಾನು ಏನ್ ಮಾಡ್ತೀನಿ, ಓ ನಿಂದ ಪಿ ಕನೆಕ್ಟ್ ಮಾಡ್ತೀನಿ, ಇಲ್ಲಿ ಮೇಲೆ ಒಂದು ಆರೋ ಹೆಡ್ ಮಾಡ್ತೀನಿ. ಓಕೆನಾ, ಮತ್ತೆ ಇದೇನ್ ವ್ಯಾಲ್ಯೂ ಇದೆಯಲ್ಲ, ಇದು ಎಷ್ಟು ಏನಂತಾರೆ ಲೆಂತ್ ಇರುತ್ತಲ್ಲ, ಅದನ್ನ ನಾನು ಆರ್ ಅಂತ ಬರೀತೀನಿ. ಸಿಮಿಲರ್ಲಿ ಇಲ್ಲಿನೂ ಹೀಗೆ ಕನೆಕ್ಟ್ ಮಾಡ್ತೀನಿ, ಓ ನಿಂದ ಪಿ, ಇದನ್ನ ಆರ್ ಡ್ಯಾಶ್ ಅಂತ ಬರೀತೀನಿ. ಸೊ ನಾನು ಇಲ್ಲಿ ಹೇಳ್ಬೋದು ದಟ್ ಒ ಪಿ ಇಸ್ ಈಕ್ವಲ್ ಟು ಆರ್. ನಾನು ಇಲ್ಲಿ ಯಾಕೆ ಆರೋ ಮಾಡಿದೀನಿ, ಬಿಕಾಸ್ ಇಟ್ ಇಸ್ ಅ ವೆಕ್ಟರ್, ಯಾಕಂದ್ರೆ ಅದ್ರದ್ದು ಡಿಸ್ಟೆನ್ಸ್ ನಾವು ನೋಡ್ತಿದೀವಲ್ಲ ಇಲ್ಲಿ. ಓಕೆ, ಸೊ ಒ ಪಿ ಇಸ್ ಈಕ್ವಲ್ ಟು ಆರ್ ಅಂಡ್ ಒ ಪಿ ಡ್ಯಾಶ್ ಇಸ್ ಈಕ್ವಲ್ ಟು ಆರ್ ಡ್ಯಾಶ್. ಓಕೆ, ಇದು ಇಷ್ಟು ಸಿಂಪಲ್. ಈಗ ನಾನು ಏನ್ ಹೇಳ್ತೀನಿ, ನಂಗೆ ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ ಬೇಕು ಅಂತ. ಪೊಸಿಷನ್ ವೆಕ್ಟರ್ ಏನಂತ ಕಲ್ತ್ವಿ ನಾವು, ಒರಿಜಿನ್ ನಿಂದ ಯಾವ ಪಾಯಿಂಟ್ ಅಲ್ಲಿದೆ ಅದು ಕನೆಕ್ಟ್ ಮಾಡಿದಾಗ ನಮ್ದು ಏನದು ವ್ಯಾಲ್ಯೂ ಬರುತ್ತೆ ಎಲ್ಲ ಬರುತ್ತೆ, ಅದನ್ನ ನಾವು ಪೊಸಿಷನ್ ವೆಕ್ಟರ್ ಅಂತ ಕರಿತೀವಿ. ಬಟ್ ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ ಬಂದ್ಬಿಟ್ಟು ಅದು ಸ್ವಲ್ಪ ಡಿಫ್ರೆಂಟ್. ಓಕೆ, ವೆಕ್ಟರ್ ಈ ತರ ಬರೀತೀನಿ ಅಂದ್ರೆ, ಅದು ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ ಏನದೆ, ಇಟ್ ಇಸ್ ಕನ್ಸರ್ನ್ ಓನ್ಲಿ ವಿತ್ ದ ಇನಿಷಿಯಲ್ ಅಂಡ್ ಫೈನಲ್ ಪಾಯಿಂಟ್ಸ್. ಬೇಸಿಕಲಿ ಜಾಯಿನ್ಸ್ ದಿ ಇನಿಷಿಯಲ್ ಫೈನಲ್ ಪಾಯಿಂಟ್ಸ್. ಓಕೆ, ಸೊ ನಾವು ಇಲ್ಲಿ ನೋಡ್ಬೋದು, ಇಲ್ಲಿನೂ ಕೊಟ್ಟಿದ್ದಾರೆ, ಇಲ್ಲಿ ಬರ್ದ್ ತೋರಿಸ್ತೀನಿ ನಿಮ್ಗೆ. ರೆಕಗ್ನೈಸ್ ಮಾಡಿದ್ವಿ ಇದನ್ನ, ನಾವ್ ಇದನ್ನ ಪೊಸಿಷನ್ ವೆಕ್ಟರ್ ಅಂತ ಹೇಳಿದ್ವಿ, ಇದನ್ನ ಕೂಡ ಪೊಸಿಷನ್ ವೆಕ್ಟರ್ ಅಂತ ಹೇಳಿದ್ವಿ. ಬಟ್ ನಾವ್ ಇದನ್ನ ಏನಂತ ಹೇಳ್ತಿದೀವಿ, ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ ಅಂತ. ಸೊ ಇಟ್ ಇಸ್ ಪಿ ಪಿ ಡ್ಯಾಶ್. ಓಕೆ, ಸೊ ಅದೇನಾಗುತ್ತೆ ಅಂದ್ರೆ, ನಾವು ಅದೇ ರೂಟ್ ಅಲ್ಲಿ ಹೋಗಿರ್ಲಿಕ್ಕಿಲ್ಲ. ನಾನ್ ಮೇ ಬಿ ಫಸ್ಟ್ ಓ ನಿಂದ ಪಿ ಮತ್ತೆ ವಾಪಸ್ ಪಿ ಬಂದು ಓ ನಿಂದ ಪಿ ಡ್ಯಾಶ್ ಹೋಗಿರ್ಬೋದು. ಓಕೆ, ಸೊ ನಂದು ಪಾತ್ ಲೆಂತ್ ಏನಾದ್ರೂ ಇರ್ಬೋದು, ಬಟ್ ನಂದು ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ ಏನಿರುತ್ತೆ ಅದು ಬರೀ ಇನಿಷಿಯಲ್ ಮತ್ತೆ ಫೈನಲ್ ಪಾಯಿಂಟ್ಸ್ ಇಂದ ಕನ್ಸರ್ನ್ಡ್ ಇರುತ್ತೆ. ಅದಕ್ಕೆ ನಾನ್ ಯಾವ ರೂಟ್ ಇಂದ ಹೋದೆ ಏನ್ ಹೋದೆ ಅದೇನು ಮ್ಯಾಟರೇ ಆಗೋದಿಲ್ಲ. ಓಕೆ, ಸೊ ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಇಲ್ಲಿ ಏನ್ ಹೇಳಿದ್ದಾರೆ, ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ ಪಿ ಕ್ಯೂ ನ ಹೇಳಿದ್ದಾರೆ ಅವರು. ಸೊ ಫಸ್ಟ್ ಏನು ಇಲ್ಲಿ ನೋಡ್ಬೋದು, ಪಿ ಎ ಬಿ ಸಿ ಕ್ಯೂ. ಫಸ್ಟ್ ಪಿ ನಿಂದ ಎ ಹೋಯ್ತು, ಬಿ ನಿಂದ ಮತ್ತೆ ಸಿ ಹೋಯ್ತು, ಸಿ ನಿಂದ ಕ್ಯೂ ಹೋಯ್ತು. ಸೊ ಇದೆಷ್ಟೆಲ್ಲ ಆಯ್ತು, ಬಟ್ ನಂದು ಇನಿಷಿಯಲ್ ಪಾಯಿಂಟ್ ಏನಿದೆ, ಪಿ ಇದೆ ಕ್ಯೂ ಇದೆ. ಸೊ ದಿಸ್ ಇಸ್ ಮೈ ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್. ಸಿಮಿಲರ್ಲಿ ಪಿ ಡಿ ಕ್ಯೂ, ಪಿ ನಿಂದ ಡಿ ಹೋಯ್ತು, ಡಿ ನಿಂದ ಕ್ಯೂ ಬಂತು. ಸೊ ಇದಕ್ಕೂ ಮತ್ತೇನು, ಇನಿಷಿಯಲ್ ಇಸ್ ಪಿ ಅಂಡ್ ದೆನ್ ಫೈನಲ್ ಇಸ್ ಕ್ಯೂ. ಸೊ ಮತ್ತೆ ಪಿ ಕ್ಯೂ ನಂದು. ಇನ್ನೊಂದು ಏನ್ ಮಾಡ್ಬೋದು, ಪಿ ಬಿ ಇ ಎಫ್ ಕ್ಯೂ. ಇದು ಫುಲ್ ಇಷ್ಟೆಲ್ಲ ಆಯ್ತು. ಬಟ್ ನನ್ ಮತ್ತೆ ಏನಾಗುತ್ತೆ, ಇನಿಷಿಯಲ್ ಏನು ಫೈನಲ್ ಏನು ಅದು ತಗೊಂಡ್ಬಿಟ್ಟು ನಾನು ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ ಹೇಳ್ತೀನಿ. ಸೊ ನೀವ್ ಇಲ್ಲಿ ಏನ್ ಕನ್ಕ್ಲೂಡ್ ಮಾಡ್ಬೋದು ಅಂದ್ರೆ, ನಮ್ದೇನ್ ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ ಇರುತ್ತಲ್ಲ ಅದು ಐದರ್ ಈಕ್ವಲ್ ಇರುತ್ತೆ ನಮ್ ಪಾತ್ ಲೆಂತ್ಗೆ, ಇಲ್ಲ ಅಂದ್ರೆ ಅದು ಕಡಿಮೆ ಇರುತ್ತೆ. ಓಕೆನಾ, ಈಕ್ವಲ್ ಯಾವಾಗಿರುತ್ತೆ, ಪಿ ಕ್ಯೂ ಬರೀ 2 ಪಾಯಿಂಟ್ಸ್ ಇದೆ. ಓಕೆನಾ, ಸೊ ಪಿ ನಿಂದ ಡೈರೆಕ್ಟ್ ಆಗಿ ಪಿ ಕ್ಯೂ ಹೋಯ್ತು ಅಂದ್ರೆ ಪಾತ್ ಲೆಂತ್ ಕೂಡ ಪಿ ಕ್ಯೂ ಇದೆ ಮತ್ತೆ ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ ಕೂಡ ಪಿ ಕ್ಯೂ ಇದೆ. ಬಟ್ ಇದೇನಿದು ಪಿ ಎ ಬಿ ಸಿ ಕ್ಯೂ, ಅದೆಲ್ಲ ನಾವು ಎಷ್ಟೊಂದ್ ಕಡೆ ಹಿಂಗ್ ಟ್ರಾವೆಲ್ ಮಾಡಿ ಕ್ಯೂ ಹೋಗ್ತಿದೀವಿ. ಸೊ ಪಾತ್ ಲೆಂತ್ ಜಾಸ್ತಿ ಇದೆ, ಹಾಗಾಗಿ ಇಟ್ ಇಸ್ ಪಾತ್ ಲೆಂತ್ ಇಸ್ ಗ್ರೇಟರ್ ದ್ಯಾನ್ ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್. ಸೊ ನಾನೇನ್ ಹೇಳ್ಬೋದು, ಮ್ಯಾಗ್ನಿಟ್ಯೂಡ್ ಆಫ್ ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ is either less than or equal to the path length between the 2 points. Okay, ಇದಿಷ್ಟ ಅರ್ಥ ಆಯ್ತಾ ನಮ್ಗೆ? ಏನು ಕನ್ಫ್ಯೂಷನ್ ಇಲ್ಲ. ಪೊಸಿಷನ್ ವೆಕ್ಟರ್ ಒರಿಜಿನ್ ನಿಂದ ಆ ಪಾಯಿಂಟ್ ನಾವು ಪೊಸಿಷನ್ ವೆಕ್ಟರ್ ಅಂತ ಕರಿತೀವಿ, ಮತ್ತೆ ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ 2 ಪಾಯಿಂಟ್ಸ್ ಇನಿಷಿಯಲ್ ಮತ್ತೆ ಫೈನಲ್ ಪಾಯಿಂಟ್ಸ್ ಮಧ್ಯದಲ್ಲಿ. ಓಕೆ,
ಇದಾದ್ಮೇಲೆ ನಾವು ಬರೋಣ ಈಕ್ವಾಲಿಟಿ ಆಫ್ ವೆಕ್ಟರ್ಸ್. ಸೊ ಈಗ ನಾವು ಮೊದ್ಲು ಏನ್ ಮಾಡ್ತಿದ್ವಿ, ಸ್ಕೇಲಾರ್ ಕ್ವಾಂಟಿಟಿ ಏನಂದ್ರೆ ವ್ಯಾಲ್ಯೂ ಎರಡು ಸೇಮ್ ಇದ್ರೆ ಈಕ್ವಲ್ ಅಂತ ಹೇಳ್ತಿದ್ವಿ. ಬಟ್ ಇಲ್ಲಿ ವೆಕ್ಟರ್ ಅಲ್ಲಿ ಏನಿರುತ್ತೆ, ವ್ಯಾಲ್ಯೂ ಇದೆ, ಮ್ಯಾಗ್ನಿಟ್ಯೂಡ್ ಇದೆ, ಮತ್ತೆ ಅದ್ರ ಜೊತೆ ಡಿರೆಕ್ಷನ್ ಕೂಡ ಇದೆ. ಸೊ ನಾವ್ ಏನಾದ್ರೂ ಈಕ್ವಲ್ ಇದೆ ಅನ್ನೋ ಟೈಮಲ್ಲಿ ನಾವು ಹೇಳ್ತೀವಿ ದಟ್ ಅದ್ರದ್ದು ವ್ಯಾಲ್ಯೂ ಮತ್ತೆ ಡಿರೆಕ್ಷನ್ ಎರಡು ಸೇಮ್ ಇರ್ಲೇಬೇಕು. ಓಕೆ, ಸೊ ನಾನು ಇಲ್ಲಿ ಬರಿತೀನಿ, ಅದ್ರದ್ದು ಸೇಮ್ ಮ್ಯಾಗ್ನಿಟ್ಯೂಡ್ ಮತ್ತೆ ಸೇಮ್ ಡಿರೆಕ್ಷನ್ ಎರಡು ಇದ್ದಾಗಷ್ಟೇ ನಾವು ಟೂ ವೆಕ್ಟರ್ಸ್ ಈಕ್ವಲ್ ಇದೆ ಅಂತ ಹೇಳ್ತೀವಿ. ಓಕೆ, ಇಷ್ಟು ಅರ್ಥ ಆಯ್ತು ನಮ್ಗೆ. ಇದಾದ್ಮೇಲೆ ನಾವು ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಓಕೆ, ಸೊ ಇಲ್ಲಿ ಎಕ್ಸಾಂಪಲ್ ಅಲ್ಲಿ ಕೊಟ್ಟಿದ್ದಾರೆ, ನೀವು ಇಲ್ಲಿ ನೋಡ್ಬೋದು. ಫಸ್ಟ್ OP ಅಂಡ್ QS, ಇದು ವೆಕ್ಟರ್ ನಾವು ಎ ವೆಕ್ಟರ್ ಅಂತ ಕರಿತೀವಿ, ಬಿ ಮೀನ್ಸ್ ಇದ್ರದ್ದು ವ್ಯಾಲ್ಯೂ ಎ. ಓಕೆ, ಎ ವೆಕ್ಟರ್ ಬಿ ವೆಕ್ಟರ್. ಓಕೆ, ಸೊ ನಾವೇನ್ ಹೇಳ್ತೀವಿ ಅಂದ್ರೆ ಇದೇನು O ಮತ್ತೆ P, ಇದ್ರದ್ದು ನಿಮ್ಗೆ ಲೆಂತ್ ಸೇಮ್ ಅನ್ಸ್ತಿದ್ಯಾ? ಓಕೆ, ಲೆಂತ್ ಸೇಮ್ ಅನ್ಸ್ತಿದೆ, ಹೌದಾ? ಅಂದ್ರೆ ಅದ್ರದ್ದು ವ್ಯಾಲ್ಯೂ ಸೇಮ್ ಇದೆ ಅಂತ ಅರ್ಥ. ಓಕೆ, ವ್ಯಾಲ್ಯೂ ಸೇಮ್ ಇದೆ, ಸೊ ಸೇಮ್ ಮ್ಯಾಗ್ನಿಟ್ಯೂಡ್ ಸ್ಯಾಟಿಸ್ಫೈಡ್. ಅದಾದ್ಮೇಲೆ ಡಿರೆಕ್ಷನ್ ಹೇಗ್ ನೋಡ್ತೀವಿ, ಇದು ಏನ್ ಎಂಡ್ಸ್ ಇದೆಯಲ್ಲ ಅದು ಕೋಇನ್ಸೈಡ್ ಆಗ್ತಿದ್ಯಾ ಇಲ್ಲ ಅಂತ ನೋಡ್ಬೇಕು. ನೀವಿಲ್ಲಿ ನೋಡ್ಬೋದು O ಮತ್ತೆ Q ಕೋಇನ್ಸೈಡ್ ಆಗ್ತಿದೆ, P ಮತ್ತೆ S ಕೋಇನ್ಸೈಡ್ ಆಗ್ತಿದೆ. ಸೊ ದೇರ್ ಫೋರ್ ಸೇಮ್ ಡಿರೆಕ್ಷನ್ ಕೂಡ ಇದೆ. ಸೊ ನಾನ್ ಹೇಳ್ಬೋದು ದಟ್ ಎ ವೆಕ್ಟರ್ ಮತ್ತೆ ಬಿ ವೆಕ್ಟರ್ ಆರ್ ಈಕ್ವಲ್. ನಾವಿದು ಈಕ್ವಲ್ ಇದೇ ತರ ಬರೀತೀವಿ, ಇದೇನ್ ಡಿಫ್ರೆಂಟ್ ಏನು ಇಲ್ಲ. ಓಕೆ, ಮತ್ತೆ ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಇಲ್ಲಿ, O ಡ್ಯಾಶ್ P ಡ್ಯಾಶ್ Q ಡ್ಯಾಶ್ S ಡ್ಯಾಶ್. ಸೊ ಫಸ್ಟ್ ಲೆಂತ್ ನೋಡಕ್ಕೆ ಸೇಮ್ ಅನ್ಸ್ತದೆ, ಸೊ ಮ್ಯಾಗ್ನಿಟ್ಯೂಡ್ ಓಕೆ ಸ್ಯಾಟಿಸ್ಫೈಡ್. ಬಟ್ ಡಿರೆಕ್ಷನ್ ನೋಡಿ, ಇದು ಕೋಇನ್ಸೈಡ್ ಆಗ್ತಿದ್ಯಾ, ಇದು ಯಾವ ಡಿರೆಕ್ಷನ್ ಅಲ್ಲೋ ಹೋಗ್ತಿದೆ, ಇದು ಯಾವ ಡಿರೆಕ್ಷನ್ ಅಲ್ಲೋ ಹೋಗ್ತಿದೆ. ಇದು ನೋಡಿ, ಇದು ಈ ಕಡೆ ಹೋಗ್ತಿದೆ, ಇದು ಈ ಕಡೆ ಹೋಗ್ತಿದೆ. ನೋ, ಇದ್ರದ್ದು ಇದು ಈ ಕಡೆ ಇದೆ, ಇದು ಈ ಕಡೆ ಇದೆ. ಸೊ ದೇರ್ ಫೋರ್ ಡಿರೆಕ್ಷನ್ ಇಸ್ ನಾಟ್ ಸ್ಯಾಟಿಸ್ಫೈಡ್ ಇಲ್ಲಿ. ಸೊ ದೇರ್ ಫೋರ್ ಏನು, ಎ ಡ್ಯಾಶ್ ಮತ್ತೆ ಬಿ ಡ್ಯಾಶ್ ಆರ್ ನಾಟ್ ಈಕ್ವಲ್ ವೆಕ್ಟರ್ಸ್. ಓಕೆ, ಇಷ್ಟು ಅರ್ಥ ಆಯ್ತು ನಮ್ಗೆ. ನಾವ್ ಎವ್ರಿ ಟೈಮ್ ಟಿಪ್ ಮತ್ತೆ ಟೇಲ್ದು ಡಿರೆಕ್ಷನ್ ನೋಡ್ಲೇಬೇಕು. ಓಕೆನಾ, ಕೆಲವೊಂದ್ಸತಿ ಏನಾಗುತ್ತೆ, ಟಿಪ್ದು ಡಿರೆಕ್ಷನ್ ಕೋಇನ್ಸೈಡ್ ಆಗೋದಿಲ್ಲ, ಬಟ್ ಟೇಲ್ಸ್ ಡಿರೆಕ್ಷನ್ ಆಗ್ಬೋದು. ಬಟ್ ಸ್ಟಿಲ್ ಅದು ಸೇಮ್ ಆಗಲ್ಲ, ಯಾಕಂದ್ರೆ ಇನ್ ದಿ ಎಂಡ್ ಡಿರೆಕ್ಷನ್ ಡಿಫ್ರೆಂಟ್ ಆಗುತ್ತೆ. ಓಕೆನಾ, ಸೊ ಅದು ಅರ್ಥ ಮಾಡ್ಕೊಂಡ್ವಿ. ಸೊ ನಾವ್ ಈಗೀಗ ಏನ್ ಕಲ್ತ್ವಿ, ಫಸ್ಟ್ ಸ್ಕೇಲಾರ್ ಮತ್ತೆ ವೆಕ್ಟರ್ ಬಗ್ಗೆ ಕಲ್ತ್ವಿ, ಅದಾದ್ಮೇಲೆ ಪೊಸಿಷನ್ ವೆಕ್ಟರ್ ಮತ್ತೆ ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ ಬಗ್ಗೆ ಕಲ್ತ್ವಿ, ಅದಾದ್ಮೇಲೆ ಈಕ್ವಾಲಿಟಿ ಆಫ್ ವೆಕ್ಟರ್ಸ್ ಬಗ್ಗೆ ಕಲ್ತ್ವಿ. ಈಗ ನಾವು ಮಲ್ಟಿಪ್ಲಿಕೇಶನ್ ಆಫ್ ವೆಕ್ಟರ್ಸ್ ಬೈ ರಿಯಲ್ ನಂಬರ್ಸ್ ಬಗ್ಗೆ ಕಲಿಯೋಣ. ಸೊ ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ, multiplying a vector A with positive number lambda gives a vector whose magnitude is changed by the factor lambda, but the direction is the same as that of A. So ಒಂದು ರಿಯಲ್ ನಂಬರ್ ಅಂತೂ ನಿಮ್ಗೆಲ್ಲರಿಗೂ ಗೊತ್ತು, ಅದನ್ನ ನಾನು ಲ್ಯಾಂಬ್ಡಾ ಅಂತ ಕರಿತೀನಿ. ನಾನು ಅದನ್ನ ಒಂದು ವೆಕ್ಟರ್ ಜೊತೆ ಮಲ್ಟಿಪ್ಲೈ ಮಾಡಿದಾಗ ಇದು ಮ್ಯಾಗ್ನಿಟ್ಯೂಡ್. ನಾನು ಇದನ್ನ ಹೇಳದ್ ಮರ್ತು ಹೋಯ್ತು ನಿಮ್ಗೆ. ನಾವು ಒಂದು ವೆಕ್ಟರ್ ಕ್ವಾಂಟಿಟಿನ ಈ ತರ ಬರೀತೀವಿ, ಅದ್ರದ್ದು ಮ್ಯಾಗ್ನಿಟ್ಯೂಡ್ ನ ನಾವು ಮಾಡ್ ವಿ ಅಂತ ಈ ತರ ಬರೀತೀವಿ. ಓಕೆನಾ, ಸೊ ಇದನ್ನ ನಾವು ಮ್ಯಾಗ್ನಿಟ್ಯೂಡ್ ಅಂತ ಕರಿತೀವಿ. ಸೊ ಸಿಮಿಲರ್ಲಿ ನಾವ್ ಹೇಳ್ದಂಗೆ ನಾವು ಒಂದು ವೆಕ್ಟರ್ ನ ಮಲ್ಟಿಪ್ಲೈ ಮಾಡಿದಾಗ ಅದ್ರದ್ದು ಏನ್ ಮ್ಯಾಗ್ನಿಟ್ಯೂಡ್ ಅಂತಲ್ಲ ಅದು ಈ ತರ ಬರುತ್ತೆ. ಓಕೆನಾ, ದಿಸ್ ಇಸ್ ದ ಮ್ಯಾಗ್ನಿಟ್ಯೂಡ್, ಬಟ್ ಡಿರೆಕ್ಷನ್ ವಿಲ್ ಬಿ ದ ಸೇಮ್ ಆಸ್ ಆಫ್ ಎ. ಅಂದ್ರೆ ಏನ್ ಮೊದ್ಲಿಂದ ಡಿರೆಕ್ಷನ್ ಇತ್ತಲ್ವಾ ಅದೇ ಇರತ್ತೆ. ಓಕೆ, ಸೊ ಇದು ಗೊತ್ತಾಯ್ತು. ನಾನಿಲ್ಲಿ ಒಂದ್ ಪಾಯಿಂಟ್ ನಿಮ್ಗೆ ಹೇಳ್ಬೇಕು, ಏನಂದ್ರೆ ವೆಕ್ಟರ್ಸ್ ಡು ನಾಟ್ ಹ್ಯಾವ್ ಫಿಕ್ಸ್ಡ್ ಲೊಕೇಶನ್ಸ್. ಓಕೆ, ಸೊ ಡಿಸ್ಪ್ಲೇಸಿಂಗ್ ಅ ವೆಕ್ಟರ್ ಪ್ಯಾರಲಲ್ ಟು ಇಟ್ ಸೆಲ್ಫ್ ಲೀವ್ಸ್ ದ ವೆಕ್ಟರ್ ಅನ್ಚೇಂಜ್ಡ್. ಸಚ್ ವೆಕ್ಟರ್ಸ್ ಆರ್ ಕಾಲ್ಡ್ ಫ್ರೀ ವೆಕ್ಟರ್ಸ್. ಅಂದ್ರೆ ಏನು, ವೆಕ್ಟರ್ಸ್ ಏನಿರುತ್ತೆ ನಾನು ಅದನ್ನ ಎಲ್ಲೋ ಒಂದ್ ಕಡೆ ಎತ್ಕೊಂಡು ಬೇರೆ ಕಡೆನೂ ಇಡ್ಬೋದು, ಅದದ್ದೇನು ನಾನು ಇಲ್ಲಿ ಇದು ಇಲ್ಲೇ ಇರ್ಬೇಕು ಅಂತ ಏನು ಆತರ ಏನು ರೂಲ್ ಇಲ್ಲ. ಓಕೆನಾ, ಸೊ ನಾನು ಅದನ್ನ ತಗೊಂಡು ನಂದು ವೆಕ್ಟರ್ ಮೊದ್ಲು ಇಲ್ಲಿತ್ತು, ನಾನು ನಿಮ್ಗೆ ಎಕ್ಸಾಂಪಲ್ ಕೊಡ್ತೀನಿ. ಓಕೆ, ನನ್ ವೆಕ್ಟರ್ ಇಲ್ಲಿತ್ತು. ಓಕೆನಾ, ನಾನು ಈ ವೆಕ್ಟರ್ ನ ಇದು ತಗೊಂಡ್ಬಿಟ್ಟು ನಾನು ಈ ತರಾನು ಇಡ್ಬೋದು. ಇಲ್ಲಿ ಇಟ್ಟೆ ನಾನು, ಈ ಪಾಯಿಂಟ್ ನಿಂದ ಈ ಪಾಯಿಂಟ್ ಹೋದೆ ನಾನು, ಸ್ಟಿಲ್ ಇಟ್ ಇಸ್ ಅನ್ಚೇಂಜ್, ಇಟ್ ಇಸ್ ಸ್ಟಿಲ್ ಎ. ಸೊ ನಾವ್ ಈ ತರದನ್ನ ಫ್ರೀ ವೆಕ್ಟರ್ಸ್ ಅಂತ ಕರಿತೀವಿ. ಸೊ ನೀವು ಒಂದ್ ಥಿಂಗ್ ನೋಟಿಸ್ ಮಾಡ್ಬೇಕು, ದಟ್ ಈ ತರ ಏನ್ ಕೆಳಗಡೆ ಕೊಟ್ಟಿರ್ತಾರೆ, ಚಿಕ್ಕದಾಗಿ ಕೊಟ್ಟಿರ್ತಾರೆ, ಅದ್ರ ಮೇಲೆ ಕ್ವೆಶನ್ಸ್ ಬಂದೇ ಬರಬಹುದು. ಸೊ ನೀವು
ನಾನ್ ಏನ್ ಹೇಳ್ತಿದೀನಿ ಅದನ್ನ ಕರೆಕ್ಟ್ ಆಗಿ ಕೇಳಿ ನೀವುನು ಓದ್ಬೇಕು ಅದನ್ನ, ಓಕೆನಾ? ಅದಾದ್ಮೇಲೆ ನಾವು ನೆಕ್ಸ್ಟ್ ಏನ್ ಹೇಳಿದಾರೆ, however in some physical applications location or line of application of a vector is important. Such vectors are called localized vectors. Similarly ನಾ ಏನು ಇದ್ರಲ್ಲಿ ಏನು ನಾನ್ ಮೂವ್ ಮಾಡಿದ್ರೆ ಎಲ್ಲ ಮಾಡಿದ್ರೆ ಏನು ಚೇಂಜ್ ಆಗ್ತಿರ್ಲಿಲ್ಲ. ಬಟ್ ಕೆಲವೊಂದು ವೆಕ್ಟರ್ಸ್ ಇರುತ್ತೆ, ಅದಕ್ಕೆ ಅದ್ರದ್ದು ಲೊಕೇಶನ್ ಮತ್ತೆ ಎಲ್ಲಿದೆ ಎಲ್ಲ ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನಾನು ಆ ತರ ಚೇಂಜ್ ಮಾಡೋದಿಕ್ ಆಗೋದಿಲ್ಲ. ಸೊ ಆ ತರದನ್ನ ನಾವು ಲೋಕಲೈಸ್ ವೆಕ್ಟರ್ಸ್ ಅಂತ ಕರಿತೀನಿ. ಓಕೆ, ಸೊ ನಾನು ಅವುಗಳನ್ನ ಚೇಂಜ್ ಮಾಡೋದಿಕ್ ಆಗೋದಿಲ್ಲ. ಸೊ ನೀವು ಅದನ್ನ ಅರ್ಥ ಮಾಡ್ಕೋಬೇಕು. ನೆಕ್ಸ್ಟ್ ನಾನು ಇದು ಹೇಳಿದ್ದೆ, ಇದನ್ನ ನೆನ್ಪಿಟ್ಕೊಳ್ಳಿ ನೀವು. ಓಕೆ, ಸೊ ನಾವು ಇಲ್ಲಿ ಮಲ್ಟಿಪ್ಲಿಕೇಶನ್ ಅಲ್ಲಿ ಇದ್ವಿ. ನಾನು ಏನ್ ಹೇಳ್ದೆ, ಡಿರೆಕ್ಷನ್ ಸೇಮ್ ಇರುತ್ತೆ, ಬಟ್ ಅದೇನ್ ಮ್ಯಾಗ್ನಿಟ್ಯೂಡ್ ಇರುತ್ತೆ ಅದು ಮಲ್ಟಿಪ್ಲೈ ಆಗುತ್ತೆ ಅಷ್ಟೇ. ಸೊ ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಇಲ್ಲಿ ನೋಡ್ಬೋದು. ಇದು ಎ ಇತ್ತು. ಓಕೆ, ನಾನು 2 ಇಂದ ಮಲ್ಟಿಪ್ಲೈ ಮಾಡಿದೆ 2a. ಅದ್ ಹೇಗಿರುತ್ತೆ, ಅದನ್ನ ನಾನು ಇದೇ ಡೈರೆಕ್ಷನ್ ಅಲ್ಲಿ, ನಂದು ಡೈರೆಕ್ಷನ್ ಸೇಮ್ ಇದೆ, ಬಟ್ ವ್ಯಾಲ್ಯೂ ನೋಡು, ಇದು ಎ, ಈ ಪಾರ್ಟ್ ಎ ಇದೆ, ಮತ್ತೆ ಇನ್ನೊಂದೇ, ಯಾಕಂದ್ರೆ ನಾನು 2a ಮಾಡಿದ್ದೀನಲ್ಲ, ಸೊ ಮ್ಯಾಗ್ನಿಟ್ಯೂಡ್ ಚೇಂಜ್ ಆಯ್ತು, ಬಟ್ ಡೈರೆಕ್ಷನ್ ಎರಡು ಸೇಮ್ ಇದೆ. ಅದೇ ತರ ನಾನು ಇದು ನಂದು ಎ ಇದೆ, ನಾನು -1 ಮಲ್ಟಿಪ್ಲೈ ಮಾಡಿದೆ ಅಂದ್ರೆ ಇಲ್ಲಿ ಹೋಗುತ್ತೆ -a. ಓಕೆ, ನಾನ್ ಮತ್ತೆ -1.5a ಮಾಡಿದೆ ಅಂದ್ರೆ ಈ ಕಡೆ ಮೈನಸ್ ಇಂದ ಯಾವಾಗ ಮಲ್ಟಿಪ್ಲೈ ಮಾಡ್ತಿರಲ್ಲ ಅದು ಡೈರೆಕ್ಷನ್ ಏನಾಗುತ್ತೆ, ಅದು ಉಲ್ಟಾ ಆಗುತ್ತೆ, ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಹೋಗುತ್ತೆ. ಓಕೆನಾ? ಬಟ್ ಅದು ಸೇಮ್ ಲೈನ್ ಆಫ್ ಆಕ್ಷನ್ ಅಲ್ಲಿ ಇರುತ್ತೆ. ಲೈನ್ ಆಫ್ ಆಕ್ಷನ್ ಏನಿದೆ ಅದು ಸೇಮ್ ಇರುತ್ತೆ, ಬಟ್ ಈ ಕಡೆ ಇದ್ದಿದ್ದು ಈ ಕಡೆ ಆಗುತ್ತೆ. ನೆಗೆಟಿವ್ ಜೊತೆ ಯಾವಾಗ ನೀವು ಮಲ್ಟಿಪ್ಲೈ ಮಾಡ್ತೀರಾ. ಓಕೆನಾ? ಅದನ್ನ ನೆನ್ಪಿಟ್ಕೊಳ್ಳಿ. ಲ್ಯಾಂಬ್ಡಾ by which a vector is multiplied could be a scalar having its own physical dimension. Okay, so it is not that ಅದು ಒಂದು ರಿಯಲ್ ನಂಬರ್ ಇರ್ಬೇಕು, ಅದೊಂದು ಸ್ಕೇಲಾರ್ ಕ್ವಾಂಟಿಟಿನೂ ಇದ್ದಿರ್ಬೋದು. ಓಕೆ, ಅದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಅದಾದ್ಮೇಲೆ ಬರೋಣ, ಅಡಿಷನ್ ಅಂಡ್ ಸಬ್ಟ್ರಾಕ್ಷನ್ ಆಫ್ ವೆಕ್ಟರ್ಸ್ ಗ್ರಾಫಿಕಲ್ ಮೆಥಡ್ ಯೂಸ್ ಮಾಡಿ. ಸೊ ನೀವ್ ಇದನ್ನ ನೋಡಿದ್ಮೇಲೆ ಏನಪ್ಪಾ ಇಷ್ಟೊಂದೆಲ್ಲ ಇದೆ, ಇಲ್ಲೇನೋ ಅರ್ಥ ಆಗೋದಿಲ್ಲ ಅಂತ ನೀವ್ ಅಂತಿದ್ದೀರಾ. ಬಟ್ ಇದೆಲ್ಲ ಏನಿದೆ ಅಲ್ವಾ, ನೀವು ಒಂದ್ಸತಿ ಅರ್ಥ ಮಾಡ್ಕೊಂಡ್ರಿ ಅಂದ್ರೆ ಅದು ನಿಮ್ಗೆ ಫುಲ್ ನೆನ್ಪಿರುತ್ತೆ. ಓಕೆನಾ? ನಾನು ಅದನ್ನ ಅಷ್ಟು ಸಿಂಪಲ್ ಆಗಿ ಹೇಳ್ಕೊಡ್ತೀನಿ. ಸೊ ಇಲ್ಲಿ ನೋಡ್ಬೋದು ಏನ್ ಹೇಳಿದ್ದಾರೆ. ಈಗ ನಾನು ಒಂದು 2 ವೆಕ್ಟರ್ಸ್ ತಗೊಂತೀನಿ. ಲೆಟ್ಸ್ ಸಿ, ಇದು ನಂದು ಬಿ ವೆಕ್ಟರ್ ಇದೆ, ಮತ್ತೆ ಇದು ಎ ವೆಕ್ಟರ್ ಇದೆ. ಓಕೆ, ಸೊ ಇದ್ರದ್ದು ಏನು ಲೆನ್ಸ್ ಇದೆಯಲ್ಲ, ಅದು ಮೀನ್ಸ್ ಅದೇ ಮೀನ್ಸ್ ನಾನು a+b ಫೈಂಡ್ ಔಟ್ ಮಾಡ್ಬೇಕು. ಓಕೆನಾ? ನಂದು ಗೋಲ್ ಇರೋದು ಸಮ್ ಇಸ್ ಈಕ್ವಲ್ ಟು a+b. ಇದನ್ನ ಫೈಂಡ್ ಔಟ್ ಮಾಡ್ಬೇಕು, ಇದು ಹೇಗೆ ಅಂತ. ಸೊ ನಾನು ಫಸ್ಟ್ ಏನ್ ಮಾಡ್ತೀನಿ, ನಾನ್ ನಿಮ್ಗೆ ಹೇಳಿದ್ದೆ ಪೊಸಿಷನ್ ವೆಕ್ಟರ್ಸ್ ಫಸ್ಟ್ ಡ್ರಾ ಮಾಡ್ಬೇಕು ಅಂತ. ಸೊ ನಾನು ಏನ್ ಅಂತೀನಿ, ಇದು ಎ ಇದೆ, ಸಾರಿ ಹೀಗೆ ಚೇಂಜ್ ಮಾಡೋಣ. ಓಕೆ, ನಾನು ಇದನ್ನ ಇಲ್ಲಿ ಎ ಅಂತ ಡ್ರಾ ಮಾಡಿದ್ದೆ. ಓಕೆ, ಇದು ಬಿ ಈ ತರ ಇದೆ ಅಲ್ವಾ? ಸೊ ನಾನು ಏನ್ ಮಾಡ್ತೀನಿ, ಇದು ಬಿ ಇದೆಯಲ್ಲ, ನಾನ್ ಹೇಳಿದ್ದೆ ಇದು ಎಲ್ಲ ಫ್ರೀ ವೆಕ್ಟರ್ಸ್ ಅಂತ. ನಾನು ಇದನ್ನ ಪ್ಯಾರಲಲಿ ತಗೊಂಡ್ ಹೋಗಿ ನಾನು ಬೇರೆ ಕಡೆ ಇಡ್ಬೋದು. ಸೊ ನಾನ್ ಇದನ್ನ ತಗೊಂಡ್ ಹೋಗಿ ಇಲ್ಲಿ ಇಡ್ತೀನಿ. ನಾನು ಇಲ್ಲಿ ಪಾಯಿಂಟ್ಸ್ ಕೊಡ್ತೀನಿ. ಲೆಟ್ಸ್ ಸೇ ಇದು ನಂದು ಒರಿಜಿನ್ ಮಾಡ್ತೀನಿ ಓ, ಇದು ಪಿ. ಇಟ್ಸ್ ನಾಟ್ ಒರಿಜಿನ್, ಇಟ್ ಕುಡ್ ಬಿ ಸಮಥಿಂಗ್ ಎಲ್ಸ್, ಬಟ್ ನಾನು ಸದ್ಯಕ್ಕೆ ಓ ಪಿ ತಗೊಂಡೆ. ಇದು ಎಂಡ್ ನ ಕ್ಯೂ ತಗೊಂಡೆ. ನಂದು ಸಮ್ ಏನಿರುತ್ತೆ ಅಲ್ವಾ, ಅದು ಇದು ಬರುತ್ತೆ. ಸಮ್ ಬಂದ್ಬಿಟ್ಟು ಇದು. ಸೊ ದಿಸ್ ಇಸ್ a+b. ಓಕೆ, ನಾನು ಇದನ್ನ ಇನ್ನೊಂದ್ ತರಾನು ಮಾಡ್ಬೋದು. ಓಕೆ, ಸೊ ನಾನು ಈ ತರ ನಾನು ಅರೇಂಜ್ ಮಾಡಿದೆ. ಇಲ್ಲ ಬೇಡ, ನಂಗೆ ಏನ ಚೇಂಜ್ ಮಾಡೋದಿದೆ, ಏನ ಶಿಫ್ಟ್ ಮಾಡೋದಿದೆ ಅಂತ ನಾನು ಅನ್ಕೊಂತೀನಿ. ಸೊ ನಾನೇನ್ ಮಾಡ್ತೀನಿ ಅಂದ್ರೆ, ಫಸ್ಟ್ ಬಿ ನ ಹಾಗೆ ಇಡ್ತೀನಿ. ಓಕೆ, ದಿಸ್ ಇಸ್ ಮೈ ಬಿ. ಸೊ ನಾನು ಇದನ್ನ ಎಂ ತಗೊಂತೀನಿ, ಇದನ್ನ ಎಂ ತಗೊಂತೀನಿ. ಓಕೆ, ನಾನು ಈಗ ಎ ಏನ್ ಮಾಡ್ತೀನಿ, ನಾನು ಇಲ್ಲಿ ಅಟ್ಯಾಚ್ ಮಾಡ್ತೀನಿ, ಆರ್ ತಗೊಂತೀನಿ. ನಂದು ಏನಿದೆಯಲ್ವಾ ಆನ್ಸರ್, ಸಮ್ ಬೇಕಲ್ಲ ನಂಗೆ, ಅದನ್ನ ನಾನು ತರ ಬರೀತೀನಿ ಇಲ್ಲಿಂದ ಇಲ್ಲಿ. ಸೊ ಆರ್ ಇಸ್ ಈಕ್ವಲ್ ಟು ಬಿ ಪ್ಲಸ್ ಎ. ಹೇಗೆ ನಾನು ಬಂದೆ, ಬಿ ಪ್ಲಸ್ ಎ, ಇಲ್ಲಿ ಎ ಪ್ಲಸ್ ಬಿ. ಓಕೆ, ಸೊ ಅದು ನಿಮ್ಗೆ ಗೊತ್ತಾಯ್ತು. ನಾನು ಇಲ್ಲಿ ಏನ್ ಒಂದ್ ಥಿಂಗ್ ಅಬ್ಸರ್ವ್ ಮಾಡಿರ್ಬೇಕು ನೀನು, ನಾನು ಇದನ್ನ ಎಂಡ್ಸಿಗೆ ಯಾಕೆ ಹಾಕ್ತಿದ್ದೀನಿ, ಲೈಕ್ ಒಂದ್ ವೆಕ್ಟರ್ದು ಹೆಡ್ ಇನ್ನೊಂದ್ ವೆಕ್ಟರ್ದು ಟೇಲ್ಗೆ ಜಾಯಿನ್ ಮಾಡ್ತಿದ್ದೀನಿ. ನಾನ್ ಈ ತರ ಜಾಯಿನ್ ಮಾಡ್ತಿಲ್ಲ ಅಲ್ವಾ?
ಸೊ ನೀವ್ ಅದನ್ನ ನೆನ್ಪಿಟ್ಕೋಬೇಕು. ನಾನು ಒಂದ್ ವೆಕ್ಟರ್ದು ಟೇಲ್ ನ ಇನ್ನೊಂದು ವೆಕ್ಟರ್ ಹೆಡ್ ಜೊತೆ ಕನೆಕ್ಟ್ ಮಾಡ್ತೀನಿ. ಬರೀ ಅದೇನ್ ರಿಸಲ್ಟ್ ಇರುತ್ತಲ್ವಾ ಅದು ಹೆಡ್ ಟು ಹೆಡ್ ಕನೆಕ್ಟ್ ಆಗುತ್ತೆ. ಓಕೆ, ರಿಸಲ್ಟ್ ಅಷ್ಟೇ ಹೆಡ್ ಟು ಹೆಡ್. ಓಕೆ, ಹೆಡ್ ಟು ಹೆಡ್ ಅಂದ್ರೆ ಇದು ಈ ಪಾರ್ಟ್, ಬಟ್ ಇದು ಟೇಲ್ ಟು ಹೆಡ್ ಅಂದ್ರೆ ಇದು. ಓಕೆ, ಹೆಡ್ ಟು ಟೇಲ್. ಸೊ ಇದು ಗೊತ್ತಾಯ್ತು. ಓಕೆ, ಇದು ಒಂದು ಎ ನ ಈ ತರ ಇಟ್ಟಿದ್ದಾರೆ, ಬಿ ನ ಈ ತರ ಇಟ್ಟಿದ್ದಾರೆ, ಮತ್ತೆ ಇನ್ನೊಂದು ಸಿ ಅಂತ ಒಂದು ವ್ಯಾಲ್ಯೂನ ತಗೊಂಡ್ ಬಂದಿದ್ದಾರೆ. ಸೊ ಇಲ್ಲಿ ನಾವಿಲ್ಲಿ ನೋಡೋಣ ಏನೇನ್ ಮಾಡಿದ್ದಾರೆ ಅಂತ. ಓಕೆ, ಇಲ್ಲಿ ನಾವು ನೋಡ್ಬೋದು ದಟ್ ಫಸ್ಟ್ ಎ ನ ಇಟ್ಟಿದ್ದಾರೆ, ಓಕೆ, ಬಿ ನ ಇಟ್ಟಿದ್ದಾರೆ, ಓಕೆ. ನಾನು ಎ ಪ್ಲಸ್ ಬಿ ಮಾಡ್ಬೇಕಂದ್ರೆ ಎ ಬಿ, ಸೊ ನಾನು ಎಂಡ್ ಪಾಯಿಂಟ್ಸ್ ನ ಕನೆಕ್ಟ್ ಮಾಡ್ತೀನಿ. ಸೊ ಎ ಪ್ಲಸ್ ಬಿ ಇಲ್ಲಿ ನೋಡ್ಬೋದು ನೀವು ಹೆಡ್ ಟು ಹೆಡ್. ಓಕೆ, ಇದು ಇಲ್ಲಿ ಹೆಡ್ ಇದೆ. ಓಕೆನಾ, ಸಿಮಿಲರ್ಲಿ ನಾನು ಬಿ ಪ್ಲಸ್ ಸಿ, ಇದು ಬಿ ಇದು ಸಿ, ಸೊ ನಾನು ಬಿ ನಿಂದ ಸಿ ತನ ಹೋಗ್ತೀನಿ. ಓಕೆನಾ, ಸೊ ಅಗೇನ್ ಹೆಡ್ ಟು ಹೆಡ್. ಮತ್ತೆ ನಾನು ಇಲ್ಲಿ ಎ ಪ್ಲಸ್ ಬಿ ಪ್ಲಸ್ ಸಿ ಅಂದ್ರೆ ಇದು ಎ ಪ್ಲಸ್ ಬಿ ವೆಕ್ಟರ್ ಇದೆ, ಇದು ನಮ್ದು ಸಿ ವೆಕ್ಟರ್ ಇದೆ. ಸೊ ನಾನು ಹಾಗಿದ್ದಾಗ ಇದು ಫುಲ್ ತಗೊಂಡ್ಬಿಟ್ಟು ಎ ಪ್ಲಸ್ ಬಿ ಫಸ್ಟ್, ಅದಾದ್ಮೇಲೆ ಸಿ. ಬಟ್ ಇದೇನು ಬಿ ಪ್ಲಸ್ ಸಿ ಇದೆ ಈ ತರ, ಮತ್ತೆ ಇಲ್ಲಿ ಎ ಇದೆ ಅಲ್ವಾ, ನಾನು ಇದನ್ನ ಎ ಪ್ಲಸ್ ಬಿ ಪ್ಲಸ್ ಸಿ ಅಂತ ಬರೀತೀನಿ. ಹೌದಾ, ಸೊ ಈ ತರ ಎಲ್ಲ ನಾವು ಎಷ್ಟೊಂದು ಬರಿಬಹುದು. ಓಕೆನಾ, ನಾವು ಯಾವ ತರ ತಗೊಂತೀವಿ, ಯಾವ್ದು ಮೂವ್ ಮಾಡ್ತೀವಿ ಅದೆಲ್ಲ ನಾವು ನೆನ್ಬಿಟ್ಕೋಬಹುದು. ಸೊ ನಾನು ಇದೇನ್ ಟ್ರಯಾಂಗಲ್ಸ್ ಮೇಲೆ ಟ್ರಯಾಂಗಲ್ಸ್ ಡ್ರಾ ಮಾಡ್ತಿದ್ದೀನಲ್ಲ ಅದನ್ನೇ ನಾವು ಟ್ರಯಾಂಗಲ್ ಮೆಥಡ್ ಅಂತ ಕರಿತೀವಿ. ಸೊ ನೀವಿಲ್ಲಿ ನೋಡ್ಬೋದು ಅವ್ರ ಹೆಡ್ ಟು ಟೇಲ್ ಮೆಥಡ್ ಬಗ್ಗೆ ಹೇಳಿದ್ದಾರೆ. ಅದಾದ್ಮೇಲೆ ನಾವು ಟ್ರಯಾಂಗಲ್ ಮೆಥಡ್ ಆಫ್ ವೆಕ್ಟರ್ ಅಡಿಷನ್ ಬಗ್ಗೆ ನಾವು ಮಾತಾಡಿದೀವಿ. ಓಕೆ, ಸೊ ಇಲ್ಲೇನ್ ಹೇಳಿದ್ದಾರೆ ಅಂದ್ರೆ ದ ವೆಕ್ಟರ್ ಅಡಿಷನ್ ಇಸ್ ಕಮ್ಯೂಟೇಟಿವ್. ಓಕೆ, ನಾವು ಈಗ ಒಂದಿಷ್ಟು ರೂಲ್ಸ್ ಗಳನ್ನ ನೋಡೋಣ. ಓಕೆನಾ, ಏನು ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಬಿ ಪ್ಲಸ್ ಎ. ಸೊ ಐ ಆಮ್ ಟೆಲಿಂಗ್ ದಟ್ ಇಟ್ ಇಸ್ ಕಮ್ಯೂಟೇಟಿವ್. ಕಮ್ಯೂಟೇಟಿವ್ ಅಂದ್ರೆ ಏನು ಇಲ್ಲ, ನಾನು ಯಾವ ಆರ್ಡರ್ ಅಲ್ಲಿ ಕೂಡ ಆಡ್ ಮಾಡಬಹುದು. ಓಕೆ, ದಟ್ ಇಸ್ ವಾಟ್ ಇಟ್ ಇಸ್. ಮತ್ತೆ ಇನ್ನೊಂದೇನಿದೆ, ನಾನು ವೆಕ್ಟರ್ ತಗೊಂಡಿದ್ದೀನಿ ನಾನು. ಸೊ ನಾನು ಎ ಪ್ಲಸ್ ಬಿ ಫಸ್ಟ್ ಮಾಡ್ಬಿಟ್ಟು ಪ್ಲಸ್ ಸಿ ಮಾಡ್ದೆ, ಅಥವಾ ಎ ಆ ತರಾನೇ ಇಟ್ಟಿ ಬಿ ಪ್ಲಸ್ ಸಿ ಮೊದ್ಲು ಮಾಡ್ದೆ ಅಂದ್ರೂ ಸೇಮ್ ಇರುತ್ತೆ. ಓಕೆ, ಸೊ ಇದೆರಡನ್ನ ನೆನ್ಪಿಟ್ಕೋಬೇಕು. ಇಲ್ಲೇನ್ ಹೇಳಿದ್ದಾರೆ, ಅವ್ರ ಇನ್ನೊಂದೇನ್ ಹೇಳಿದ್ದಾರೆ ಅಂದ್ರೆ ಎ ಮೈನಸ್ ಎ ಇಸ್ ಈಕ್ವಲ್ ಟು ಝೀರೋ, ಮಾಡ್ ಝೀರೋ ಇಸ್ ಈಕ್ವಲ್ ಟು ಝೀರೋ. ಇದನ್ನ ನಾವು ನಲ್ ವೆಕ್ಟರ್ ಅಂತ ಕರಿತೀವಿ. ನಲ್ ವೆಕ್ಟರ್ ಅಥವಾ ಝೀರೋ ವೆಕ್ಟರ್, ನಲ್ ವೆಕ್ಟರ್ ಆರ್ ಝೀರೋ ವೆಕ್ಟರ್ ಅಂತ ಕರಿತೀವಿ. ಓಕೆ, ನಾವ್ ಇಷ್ಟೆಲ್ಲ ಕಲ್ತ್ವಿ. ಈಗ ಮುಂದೆ ಏನ್ ಹೇಳ್ತಿದ್ದಾರೆ, ಸಿನ್ಸ್ ದ ಮ್ಯಾಗ್ನಿಟ್ಯೂಡ್ ಆಫ್ ನಲ್ ವೆಕ್ಟರ್ ಇಸ್ ಝೀರೋ, ಇಟ್ಸ್ ಡಿರೆಕ್ಷನ್ ಕ್ಯಾನ್ ನಾಟ್ ಬಿ ಸ್ಪೆಸಿಫೈಡ್. ಓಕೆ, ಇದನ್ನ ನೆನ್ಪಿಟ್ಕೊಳ್ಳಿ. ಏನು ಅಂದ್ರೆ ನಾವು ಈಗ ವೆಕ್ಟರ್ ಕ್ವಾಂಟಿಟಿ ಇದ್ದಾಗ ನಾವು ಡಿರೆಕ್ಷನ್ ಇದ್ದೇ ಇರುತ್ತೆ, ಇದೇ ಅದರದ್ದು ಡಿರೆಕ್ಷನ್, ಬಟ್ ಅದು ಯಾವ ಡಿರೆಕ್ಷನ್ ಅಂತ ನಾವ್ ಹೇಳೋದಕ್ ಆಗೋದಿಲ್ಲ. ಓಕೆ, ಸೊ ನಲ್ ವೆಕ್ಟರ್ದು ಮ್ಯಾಗ್ನಿಟ್ಯೂಡ್ ಇದೆ ಬಟ್ ಡಿರೆಕ್ಷನ್ ಕ್ಯಾನ್ ನಾಟ್ ಬಿ ಸ್ಪೆಸಿಫೈಡ್. ಓಕೆ, ಇಷ್ಟನ್ನ ನೆನ್ಪಿಟ್ಕೊಳ್ಳಿ. ದ ನಲ್ ವೆಕ್ಟರ್ ಆಲ್ಸೋ ರಿಸಲ್ಟ್ಸ್ ವೆನ್ ವಿ ಮಲ್ಟಿಪ್ಲೈ ಅ ವೆಕ್ಟರ್ ಎ ಬೈ ದ ನಂಬರ್ ಝೀರೋ. ಅಫ್ಕೋರ್ಸ್ ನಾವೀಗ ನಾನ್ ಮಲ್ಟಿಪ್ಲಿಕೇಶನ್ ಹೇಳಿದ್ದೀನಿ ಅಲ್ವಾ, ವ್ಯಾಲ್ಯೂ. ಸೊ ಝೀರೋ ಮಾಡಿದಾಗ ಝೀರೋನೇ ಬರುತ್ತೆ. ಓಕೆ, ನಾನು ಆಡ್ ಮಾಡಿದಾಗ ಎ ಪ್ಲಸ್ ಝೀರೋ ಏನೇ ಬರುತ್ತೆ, ಯಾಕಂದ್ರೆ ಝೀರೋ ವೆಕ್ಟರ್ ಅದ್ರದ್ದೇನು ವ್ಯಾಲ್ಯೂನೇ ಇಲ್ಲ. ಸೊ ನಾನೇನು ಆಡ್ ಮಾಡಿದಾಗ ಏನು ಬರೋದಿಲ್ಲ. ನಾನು ಝೀರೋ ಇಂಟು ಎ ಮಾಡಿದಾಗೂ ಝೀರೋನೇ ಇರುತ್ತೆ. ಓಕೆ, ಸೊ ಇಷ್ಟೆಲ್ಲ ನಮ್ಗೆ ಗೊತ್ತಾಯ್ತು. ಈಗ ಮುಂದೆ ಹೋಗೋಣ. ಸೊ ಅವ್ರು ಏನ್ ಕೇಳಿದ್ದಾರೆ, ವಾಟ್ ಇಸ್ ದ ಫಿಸಿಕಲ್ ಮೀನಿಂಗ್ ಆಫ್ ಎ ಝೀರೋ ವೆಕ್ಟರ್, ಅಂದ್ರೆ ಏನು ಅದ್ರ ಅರ್ಥ ಅಂತ ಕೇಳಿದ್ದಾರೆ. ಈಗ ನಾವು 3.1a ಡಯಾಗ್ರಾಮ್ ಅಲ್ಲಿ ಹೋಗೋಣ. ಹೇಳ್ತೀನಿ ಇಲ್ಲಿ ಏನಿದೆ. ಓಕೆನಾ, ಏನು ಒಂದು ಪೊಸಿಷನ್ ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ ನೋಡೋಣ. ಓಕೆನಾ, ಅದ್ರಲ್ಲಿ ಆ ಆಬ್ಜೆಕ್ಟ್ ಪಿ ಇದೆಯಲ್ವಾ, ಅದು ಪಿ ಡ್ಯಾಶ್ ತನಕ ಹೋಯ್ತು, ಮತ್ತೆ ಪಿ ಗೆ ವಾಪಸ್ ಬಂತು. ಸೊ ಹಂಗಿದ್ದಾಗ ನಮ್ದೇನಿದೆ, ಅದು ಡಿಸ್ಪ್ಲೇಸ್ಮೆಂಟ್ ಏನಿದೆ ಅದು ಝೀರೋ ಆಗುತ್ತೆ. ಯಾಕಂದ್ರೆ ಇನಿಷಿಯಲ್ ಮತ್ತೆ ಫೈನಲ್ ಪೊಸಿಷನ್ ಏನಿದೆ ಅದ್ರದ್ದು, ಇದು ಪಿ ಪಿ ಡ್ಯಾಶ್. ಓಕೆ, ಸೊ ನಾನೇನ್ ಹೇಳ್ತಿದ್ದೀನಿ ಅಂದ್ರೆ ಇದು ನಂದು ಫಸ್ಟ್ ಪಾಯಿಂಟ್ ಇಲ್ಲಿಂದ ಇಲ್ಲಿ ಹೋಯ್ತು, ಮತ್ತೆ ಇಲ್ಲಿ ಬಂತು. ಓಕೆನಾ, ಈ ಡೈರೆಕ್ಷನ್ ಅಲ್ಲಿ ಬಂತು. ಸೊ ವಿ ಕ್ಯಾನ್ ಸಿ ದಟ್ ಇನಿಷಿಯಲ್ ಮತ್ತೆ ನನ್ ಫೈನಲ್ ಪಾಯಿಂಟ್ ಸೇಮ್ ಇದೆ. ಸೊ ಹಾಗಿದ್ದಾಗ ನಂದು ಡಿಸ್ಪ್ಲೇಸ್ಮೆಂಟ್ ಏನಿದೆ ಅದು ಝೀರೋ ಇದೆ. ಓಕೆ, ಸೊ ದೇರ್ಫೋರ್ ಇಟ್ ಇಸ್ ಅ ನಲ್
ವೆಕ್ಟರ್. ಓಕೆ, ಈಗ ಸಬ್ಟ್ರಾಕ್ಷನ್ ಗೆ ಬರೋಣ. ನಾವು ಅಡಿಷನ್ ಕಲ್ತ್ವಿ, ನಾವೇನು ಟ್ರಯಾಂಗಲ್ ಮೆಥಡ್ ಯೂಸ್ ಮಾಡ್ತಿದ್ದೀವಿ, ಅದು ಹೆಡ್ ಟು ಟೇಲ್ ನ ಜಾಯಿನ್ ಮಾಡ್ತೀವಿ, ಅದಾದ್ಮೇಲೆ ಅದ್ರ ರಿಸಲ್ಟ್ ಏನಾಗುತ್ತೆ, ಹೆಡ್ ಟು ಹೆಡ್ ಜಾಯಿನ್ ಆಗುತ್ತೆ. ಓಕೆ, ಅದನ್ನ ಕಲ್ತ್ವಿ. ನಾವ್ ನೆಕ್ಸ್ಟ್ ಈಗ ಸಬ್ಟ್ರಾಕ್ಷನ್ ಆಫ್ ವೆಕ್ಟರ್ಸ್ ಬಗ್ಗೆ ಕರಿತೀವಿ. ಓಕೆ, ಸೊ ಬರೆಯೋಣ ಸಬ್ಟ್ರಾಕ್ಷನ್. ಎರಡು ವೆಕ್ಟರ್ಸ್ ಇದೆ, ಎ ಮತ್ತೆ ಬಿ. ನಾವು ಸಬ್ಟ್ರಾಕ್ಷನ್ ಅಲ್ಲಿ ಡೈರೆಕ್ಟ್ ಎ ಮೈನಸ್ ಬಿ ಮಾಡೋದಿಲ್ಲ, ಇಲ್ಲಿ ನಾವು ಎಲ್ಲ ಅಡಿಷನ್ ಮಾಡ್ತೀವಿ. ಬಟ್ ಮೈನಸ್ ಬಿ ದು ಮೀನಿಂಗ್ ಏನು, ನಮ್ದು ಮೈನಸ್ ಬಿ ದು ಮೀನಿಂಗ್ ನಾನು ಈಗ್ಲೇ ಹೇಳಿದ್ದೆ, ಬಿ ಈ ತರ ಇದ್ರೆ ಮೈನಸ್ ಬಿ ಈ ಸೈಡ್ ಆಗುತ್ತೆ. ಸೊ ಬೇಸಿಕಲಿ ನಾವ್ ಏನ್ ಮಾಡ್ತೀವಿ, ಎ ಮೈನಸ್ ಬಿ ಡೈರೆಕ್ಟ್ ಆಗಿ ಮಾಡೋ ಬದಲು ಎ ಪ್ಲಸ್ ಮೈನಸ್ ಬಿ ಮಾಡ್ತೀವಿ, ಅಂದ್ರೆ ಇವೆರಡನ್ನ ಸಮ್ ಮಾಡ್ತೀವಿ. ಓಕೆ, ಸೊ ನಾನು ಫಸ್ಟ್ ಒಂದ್ ವೆಕ್ಟರ್ ತಗೊಂತೀನಿ, ಅದನ್ನ ಫ್ಲಿಪ್ ಮಾಡ್ತೀನಿ ಬೇರೆ ಡೈರೆಕ್ಷನ್ ಅಲ್ಲಿ, ಸೊ ಅದು ಮೈನಸ್ ಬಿ ಆಗುತ್ತೆ. ಅದಾದ್ಮೇಲೆ ಅದನ್ನ ಮತ್ತೆ ಅದ್ ಇನ್ನೊಂದ್ ಏನ್ ಆಪರೆಂಡ್ ಇದೆ ಅವೆರಡನ್ನ ನಾವು ಆಡ್ ಮಾಡ್ತೀವಿ ಅಷ್ಟೇ. ಅದನ್ನು ಪ್ಯಾರಲೆಲೋಗ್ರಾಮ್ ಮೆಥಡ್ ಆರ್ ಲೆಟ್ಸ್ ಟ್ರಯಾಂಗಲ್ ಮೆಥಡ್ ಅಂತಾನು ಕರಿಬಹುದು. ನಿಮ್ ಆ ತರ ಯೂಸ್ ಮಾಡಿ ನಾವು ಹುಡುಕ್ತಿವಿ. ಓಕೆನಾ, ಫಸ್ಟ್ ನಾನ್ ನಿಮ್ಗೆ ಇಲ್ಲಿ ಹೇಳಿದ್ದಾಯ್ತು, ಇಲ್ಲಿ ನಂದು ಎ ಇದೆ. ಓಕೆ, ನಾನ್ ಎ ಅಂತ ಈ ತರ ಡ್ರಾ ಮಾಡ್ತಿದ್ದೀನಿ. ಓಕೆ, ನಂದು ಬಿ ಈ ಡೈರೆಕ್ಷನ್ ಅಲ್ಲಿ ಇದೆ, ಬಟ್ ನಂಗೆ ಸಬ್ಟ್ರಾಕ್ಟ್ ಮಾಡ್ಬೇಕು. ನಾನೇನ್ ಮಾಡ್ತೀನಿ, ಈ ಬಿ ನ ಫ್ಲಿಪ್ ಮಾಡಿ ಈ ಡೈರೆಕ್ಷನ್ ಅಲ್ಲಿ ಹಾಕ್ತೀನಿ, ಮೈನಸ್ ಬಿ ಆಯ್ತು. ಸೊ ಎ ಮೈನಸ್ ಬಿ. ಈಗ ನಾನು ಹೆಡ್ ಟು ಹೆಡ್ ಮಾಡ್ಬೇಕು, ರಿಸಲ್ಟ್ ಇಸ್ ಈಕ್ವಲ್ ಟು ಎ ಮೈನಸ್ ಬಿ ಇದು. ಓಕೆ, ನೆಕ್ಸ್ಟ್ ಬಟ್ ನಾನು ಇದನ್ನ ಆಡ್ ಮಾಡ್ಬೇಕು ಅಂದ್ರೆ ಇಷ್ಟೇ ಮಾಡ್ಬಿಟ್ಟು ಆರ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ. ಓಕೆ, ಇಷ್ಟ ಅರ್ಥ ಆಯ್ತಾ? ಇದು ಟ್ರಯಾಂಗಲ್ ಮೆಥಡ್ ಅಲ್ಲಿ ನೋಡ್ವಿ. ಈಗ ನಾವು ಪ್ಯಾರಲೆಲೋಗ್ರಾಮ್ ಅಲ್ಲಿ ಹೇಗ್ ಮಾಡೋದು ಅಂತ ನೋಡೋಣ. ಏನು ಕನ್ಫ್ಯೂಷನ್ ಮಾಡ್ಕೊಳ್ಳೋದ್ ಬೇಕಾಗಿಲ್ಲ, ನಾನು ಏನ್ ಹೇಳ್ತಿದ್ದೀನಿ ಅಷ್ಟು ಮಾಡ್ತಾ ಹೋಗಿ. ನಾನು ತುಂಬಾ ಡಿಫ್ರೆಂಟ್ ಯೂಸ್ ಮಾಡ್ತಿದ್ದೀನಿ. ಸೊ ಫಸ್ಟ್ ದಿಸ್ ಇಸ್ ಕ್ಯೂ, ದಿಸ್ ಇಸ್ ಪಿ, ದಿಸ್ ಇಸ್ ಬಿ, ದಿಸ್ ಇಸ್ ಎ, ದಿಸ್ ಇಸ್ ಓ. ಓಕೆ, ಓ ಇಸ್ ದಿ ಒರಿಜಿನ್. ಓಕೆ, ಸೊ ಫಸ್ಟ್ ಇದು ಪೊಸಿಷನ್ ವೆಕ್ಟರ್ಸ್ ಅಂತ ತಿಳ್ಕೊಳ್ಳಿ. ಓಕೆನಾ, ಇದು ಇವೆರಡನ್ನ. ಓಕೆ, ನಾನು ಈಗ ಸಮ್ ಫೈಂಡ್ ಔಟ್ ಮಾಡ್ಬೇಕು. ಇದು ಇಲ್ಲಿ ಪ್ಯಾರಲೆಲೋಗ್ರಾಮ್ ತರ ಡ್ರಾ ಮಾಡ್ತೀನಿ. ಓಕೆ, ಈ ತರ ಇಲ್ಲಿ ಕಾಣ್ತಿದ್ಯಾ ನಿಮ್ಗೆ? ಸೊ ಫಸ್ಟ್ ಇಲ್ಲಿ ಬಿ ಇದೆ, ಇಲ್ಲಿ ಎ ಇದೆ, ಇದು ಆರ್. ರಿಸಲ್ಟೆಂಟ್ ಹಿಯರ್ ಇಸ್ ಎ ಪ್ಲಸ್ ಬಿ. ಇದು ಹೇಗ್ ಬಂತು ಅಂತ ನೀವು ಯೋಚನೆ ಮಾಡ್ತಿರ್ಬೋದು. ನಾನ್ ಏನ್ ಮಾಡ್ತೀನಿ, ಈ ಬಿ ನ ಇಲ್ಲಿಂದ ಇಲ್ಲಿ ಶಿಫ್ಟ್ ಮಾಡ್ತೀನಿ. ಅದ್ ಮಾಡ್ಬೋದಾ? ಯಾಕಂದ್ರೆ ಇಟ್ ಇಸ್ ಫ್ರೀ ವೆಕ್ಟರ್. ಸೊ ನಾನು ಆತರ ಶಿಫ್ಟ್ ಮಾಡಿದಾಗ ನಂದು ಇಲ್ಲಿ ಬಂತು. ಸೊ ಇಲ್ಲೇನು ಟೇಲ್ ಟು ಹೆಡ್ ಇದೆ, ಹೆಡ್ ಟು ಟೇಲ್ ಇದೆ. ಅದಾದ್ಮೇಲೆ ಸೊ ಜಾಯಿನ್ ಮಾಡಿ ಇವೆರಡನ್ನ, ರಿಸಲ್ಟೆಂಟ್. ಹೌದಾ? ಸೊ ದಿಸ್ ಇಸ್ ಹೌ ಪ್ಯಾರಲೆಲೋಗ್ರಾಮ್ ಮೆಥಡ್ ವರ್ಕ್ಸ್. ಸೊ ಬೇಸಿಕಲಿ ನಾವೇನು ಈ ತರ ಬರಿತಿದ್ವಿ ಅಲ್ವಾ, ಅದನ್ನ ನಾವು ಈಗ ಈ ತರ ಬರಿಬಹುದು. ಓಕೆ, ಸೊ ಅದನ್ನ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ಒಂದು ಕ್ವೆಶನ್ ಮಾಡೋಣ. ತುಂಬಾ ಆಯ್ತಲ್ವಾ ಇದೆಲ್ಲ, ಇಷ್ಟೆಲ್ಲ ಕಲ್ತ್ವಿ. ಈಗ ನಾವು ಅದನ್ನ ಅಪ್ಲೈ ಮಾಡೋತನ ನಮ್ಗೆ ಅದು ಹೇಗೆ ಏನು ಅಂತ ಏನೋ ಅರ್ಥ ಆಗೋದಿಲ್ಲ. ಸೊ ನಾನು ಈಗ ಹೇಳ್ಕೊಡ್ತೀನಿ ಹೇಗೆ ಅಂತ. ರೈನ್ ಇಸ್ ಫಾಲಿಂಗ್ ವಿತ್ vertically with a speed of 35 meter per second. Okay. Wind starts blowing after some time with a speed of 12 meter per second in the east to west direction. In which direction should a boy waiting at a bus stand hold his umbrella? ಈ ತರದ್ ಕ್ವೆಶನ್ಸ್ ತುಂಬಾ ಬರುತ್ತೆ. ಅದನ್ನ ಸೊ ನಾನು ಹೇಗ್ ಮಾಡ್ತಿದ್ದೀನಿ ಅದನ್ನ ಸರಿಯಾಗಿ ತಿಳ್ಕೊಳ್ಳಿ. ಫಸ್ಟ್ ನಾನು ಡೈರೆಕ್ಷನ್ಸ್ ನೋಡ್ತೀನಿ. ಓಕೆನಾ, ಸೊ ನಮ್ಗೆ ಗೊತ್ತು that this is north, east, south and west. ಓಕೆ, ಅವ್ರು ಏನ್ ಹೇಳ್ತಿದ್ದಾರೆ, wind starts blowing in east to west direction. ಸೊ ನಮ್ದು ಈ ಡೈರೆಕ್ಷನ್ ಅಲ್ಲಿ ವಿಂಡ್ ಹೋಗ್ತಾ ಇದೆ. ಓಕೆನಾ, ಸೊ ನಾನು ಇಲ್ಲಿ ಒಂದು ಸೆಪರೇಟ್ VW ಅಂದ್ರೆ ವೆಲಾಸಿಟಿ ಆಫ್ ವಿಂಡ್, ಅದು 12 meter per second. ಓಕೆ, ಇಟ್ಸ್ ಫಾಲಿಂಗ್ ವರ್ಟಿಕಲಿ ಅಂದ್ರೆ ಏನು, ಕೆಳಗಡೆ ಸ್ಟ್ರೇಟ್. ಹೀಗೆ ಇದು ಸ್ಟ್ರೇಟ್ ಲೈನ್ ಇದೆ. ಸೊ ದಿಸ್ ಇಸ್ ವಿ ರೈನ್ ಅಂದ್ರೆ 35 meter per second. ಓಕೆ, ಸೊ ಈ ತರ ಇದೆ. ನಾನು ಇದ್ರದ್ದು ರಿಸಲ್ಟೆಂಟ್ ಹುಡುಕ್ದೆ ಅಂದ್ರೆ ನಮ್ಗೆ ಗೊತ್ತಾಗುತ್ತೆ ರೇನ್ ಡೈರೆಕ್ಷನ್, ಮಳೆ ಯಾವ ಕಡೆ ಬೀಳ್ತಾ ಇದೆ ಅಂತ. ಓಕೆ, ಸೊ ನಾನು ಈಗ್ಲೇ ಹೇಳ್ಕೊಟ್ಟೆ ನಿಮ್ಗೆ ಯೂಸಿಂಗ್ ದ ಪ್ಯಾರಲೆಲೋಗ್ರಾಮ್ ಮೆಥಡ್ ದಟ್ ಇದು ಈ ತರ ಇದ್ದಾಗ ನಂದು ಇದೇನ್ ಇರುತ್ತಲ್ವಾ, ಇದು ರಿಸಲ್ಟೆಂಟ್ ಡೈರೆಕ್ಷನ್, ಇದು ಸಮ್ಡ್ ಆಗುತ್ತೆ. ನಾನು ಏನ್ ಮಾಡ್ದೆ, ಇದನ್ನ ಈ ಕಡೆ ಶಿಫ್ಟ್ ಮಾಡ್ದೆ, ಅದಾದ್ಮೇಲೆ
ನಿಮ್ ಸ್ವಲ್ಪ ಕ್ಲಾರಿಟಿಗಾಗಿ ಹೇಳ್ತೀನಿ. ಸೊ ನಾನು ಇದನ್ನ ವಿ ಆರ್ ನ ಈ ಕಡೆ ಶಿಫ್ಟ್ ಮಾಡಿದೆ, ಇದೆರಡನ್ನ ಜಾಯಿನ್ ಮಾಡಿದೆ. ಓಕೆ, ಸೊ ನಮ್ದು ರಿಸಲ್ಟ್ ಸಿಕ್ತು ನಮ್ಗೆ. ಇದು ಒಂದು ಥೀಟಾ ಅಂತ ಒಂದು ಆಂಗಲ್ ಹಿಡಿಯೋಣ. ಓಕೆನಾ? ಸೊ ಫಸ್ಟ್ ಆಫ್ ಆಲ್ ರಿಸಲ್ಟೆಂಟ್ ನಾವ್ ಹೇಗ್ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದ್ರೆ ಇದೇನಿರುತ್ತಲ್ವಾ, ಇಟ್ ಇಸ್ ಬೇಸಿಕಲಿ ವಿ ಆರ್ ಸ್ಕ್ವೇರ್ ಪ್ಲಸ್ ವಿ ಸ್ಕ್ವೇರ್ ಒಮೇಗಾ. ಓಕೆನಾ? ಈ ತರ ನಾವ್ ಬರಿತೀವಿ. ಈ ತರ ಯಾವಾಗ 90 ಡಿಗ್ರಿ ಆಂಗಲ್ ಇರುತ್ತೆ ಅವಾಗ ಈ ತರ ಬರಿತೀವಿ ನಾವು. ವಿ ಡಬ್ಲ್ಯೂ ವಿ ಆರ್ ತಗೊಂತೀವಿ. ಸೊ ವಿ ಆರ್ ಸ್ಕ್ವೇರ್ ಪ್ಲಸ್ ವಿ ಡಬ್ಲ್ಯೂ ಸ್ಕ್ವೇರ್. ಸೊ ಅದನ್ನ ಕ್ಯಾಲ್ಕುಲೇಟ್ ಮಾಡಿದಾಗ 35 ಹೋಲ್ ಸ್ಕ್ವೇರ್ ಪ್ಲಸ್ 12 ಹೋಲ್ ಸ್ಕ್ವೇರ್ ಮಾಡ್ತೀವಿ. ಸೊ ಅದನ್ನ ಕ್ಯಾಲ್ಕುಲೇಟ್ ಮಾಡಿದಾಗ ನಮ್ಗೆ 37 ಮೀಟರ್ ಪರ್ ಸೆಕೆಂಡ್ ಅಂತ ಬಂತು. ಓಕೆನಾ? ಸೊ ನಮ್ಗೆ ವ್ಯಾಲ್ಯೂ ಬಂತು. ಓಕೆನಾ? ಬಟ್ ನಮ್ಗೆ ಏನ್ ಕೇಳಿದಾರೆ, ಡಿರೆಕ್ಷನ್ ಕೇಳಿದ್ದಾರೆ. ಆ ಬಾಯ್ ಏನ್ ಮಾಡ್ತಾನೆ ಅಂದ್ರೆ, ನಾನು ಇದು ಪಾರ್ಟ್ ನ ಎರೇಸ್ ಮಾಡ್ತೀನಿ. ದಿಸ್ ಇಸ್ ದ ಬಾಯ್ ಹೋಲ್ಡಿಂಗ್ an umbrella. So he should hold it in this way so that ಅದೇನ್ ರೇನ್ ಬರ್ತಿದೆಯಲ್ಲ ಈ ರಿಸಲ್ಟೆಂಟ್ ಡಿರೆಕ್ಷನ್ ಅಲ್ಲಿ ಅವನಿಗೆ ವೆಟ್ ಮಾಡೋದಿಲ್ಲ. ಓಕೆನಾ? ಸೊ ಅದಕ್ಕೆ ನಾನು ಏನ್ ಮಾಡ್ತೀನಿ, ಥೀಟಾ ಕ್ಯಾಲ್ಕುಲೇಟ್ ಮಾಡ್ತೀನಿ. ಅಂದ್ರೆ ಯಾವ ಆಂಗಲ್ ಅಲ್ಲಿ ಅವ್ನ್ ಹಿಡಿಬೇಕು ಅಂತ. ಅದ್ ಯಾಕೆ ಅಂದ್ರೆ ನಿಮ್ಗೆ ಅದು ವರ್ಟಿಕಲಿ ಆಪೋಸಿಟ್ ಆಂಗಲ್ಸ್ ಗೊತ್ತು ಅಲ್ವಾ. ಅಂದ್ರೆ ಇಲ್ಲಿ ನೋಡಿ, ಇಲ್ಲಿ ಥೀಟಾ ನಾವ್ ಕ್ಯಾಲ್ಕುಲೇಟ್ ಮಾಡಿದ್ವಿ ಅಂದ್ರೆ ಇವಂದು ಥೀಟಾ ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ಬೋದು, ಬಿಕಾಸ್ ವರ್ಟಿಕಲಿ ಆಪೋಸಿಟ್ ಆಂಗಲ್ಸ್. ಓಕೆ, ಸೊ ದೇರ್ಫೋರ್ ನಾನು ಅದ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀನಿ, ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ವಿ ಡಬ್ಲ್ಯೂ ಬೈ ವಿ ಆರ್. ಯಾಕೆ ಹೇಳಿ, ಅದೇನು ನಮ್ಗೆ ಅದು ಫಾರ್ಮುಲಾ ಮೊದಲು ಚಿಕ್ಕವರಿಂದ ಗೊತ್ತು ಅಲ್ವಾ, ಪರ್ಪೆಂಡಿಕ್ಯುಲರ್ ಬೈ ಬೇಸ್. ಅದು ಫಾರ್ಮುಲಾ ನಾವ್ ಹಾಕಿದೀವಿ ಇಲ್ಲಿ. ಓಕೆ, ಇದು ಮಾಡಿದಾಗ ನಮ್ಗೆ ವ್ಯಾಲ್ಯೂ 0.343 ಬರುತ್ತೆ. ಇದ್ರದ್ದು ಟ್ಯಾನ್ ಇನ್ವರ್ಸ್ ತಗೊಂಡಾಗ ನಾವು ನಮ್ಗೆ 19 ಡಿಗ್ರಿ ಬರುತ್ತೆ. ಓಕೆ, ಸೊ ನಮ್ಗೆ ಇಷ್ಟೆಲ್ಲ ಅರ್ಥ ಆಯ್ತು. ನೆಕ್ಸ್ಟ್, therefore the boy should hold his umbrella in the vertical plane at an angle of about 19 degree with the vertical towards the east. ಇಷ್ಟ ಅರ್ಥ ಆಯ್ತು. ಅಂದ್ರೆ ಇದು ಈ ಕಡೆ ನಾವು ಪಾಯಿಂಟ್ ಮಾಡಿ ಹಾಕೊಂಡಿದೀವಲ್ವಾ, ಸೊ ಆ ತರ. ಓಕೆನಾ? ಇದು ಆದ್ಮೇಲೆ ನಾವು ಕಲಿಯೋಣ ರೆಸಲ್ಯೂಷನ್ ಆಫ್ ವೆಕ್ಟರ್ಸ್. ಇದಂದ್ರೆ ಏನು, ಇಲ್ಲೆಲ್ಲ ನೀವು ನೋಡಿ ಏನು ಭಯ ಪಡ್ಕೋಬೇಡಿ, ಯಾಕಂದ್ರೆ ಇದನ್ನ ನಾನು ಎಲ್ಲ ಕಲಿಸ್ತೀನಿ ನಿಮ್ಗೆ. ಓಕೆ, ಸೊ ಫಸ್ಟ್ ಆಫ್ ಆಲ್ ರೆಸಲ್ಯೂಷನ್ ಆಫ್ ವೆಕ್ಟರ್ಸ್. ಎ ಮತ್ತೆ ಬಿ ಇದು 2 ನಾನ್ ಝೀರೋ ವೆಕ್ಟರ್ಸ್ ಅಂತ ತಗೊಂಡಿದೀವಿ. ಅಂದ್ರೆ ಎ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆಸ್ ಅ ಸಮ್ ಆಫ್ 2 vectors, one obtained by multiplying a by a real number and the other obtained by multiplying b by another real number. ಸೊ ಏನ್ ಹೇಳಿದಾರೆ ಅಂದ್ರೆ, ಫಸ್ಟ್ ನಾನು ಇಲ್ಲಿ ಬರೀತೀನಿ, ಇಲ್ಲಿ ನೀವು ನೋಡ್ಬೋದು ಇದು ಎ ಇದೆ, ಇಲ್ಲಿ ಇದು ನಮ್ದು ಬಿ ಇದೆ. ಸೊ ನಾವ್ ಇದೇನ್ ಎ ಇದೆಯಲ್ವಾ, ನಾನು ದೊಡ್ಡ ಎ ನಾನ್ ಕ್ಯಾಲ್ಕುಲೇಟ್ ಮಾಡ್ಬೇಕು. ಅವ್ರ ಏನ್ ಹೇಳಿದ್ದಾರೆ, ಈ ವೆಕ್ಟರ್ ನ ಒಂದು ರಿಯಲ್ ನಂಬರ್ ನಿಂದ ಮಲ್ಟಿಪ್ಲೈ, ಲೆಟ್ಸ್ ಸಿ ಆ ರಿಯಲ್ ನಂಬರ್ ಎ ಇದೆ, ಸೊ ಲ್ಯಾಂಬ್ಡಾ ಎ ಮಾಡ್ಬಿಟ್ಟು ಮತ್ತೆ ಅದನ್ನ ಆಡ್ ಇದ್ರ ಜೊತೆ ಇನ್ನೊಂದೇನೋ ರಿಯಲ್ ನಂಬರ್ ನ ಮಲ್ಟಿಪ್ಲೈ ಮಾಡ್ಬಿಟ್ಟಾಗ ನಂಗೆ ಎ ಸಿಗುತ್ತೆ ಅಂತ ಹೇಳಿದ್ದಾರೆ. ಸೊ ದಿಸ್ ವಾಸ್ ಮೈ ಎ, ಇದು ಇದೆ. ಸೊ ಇಟ್ಸ್ ಲೈಕ್ ಲ್ಯಾಂಬ್ಡಾ ಮಲ್ಟಿಪ್ಲೈ ಮಾಡಿದಾಗ ಇದು ಸ್ವಲ್ಪ ದೊಡ್ಡದಾಯ್ತು. ಓಕೆ, ಮತ್ತೆ ಇಲ್ಲಿ ಮ್ಯೂ ಮಲ್ಟಿಪ್ಲೈ ಮಾಡಿದಾಗ ಇದು ಸ್ವಲ್ಪ ದೊಡ್ಡದಾಯ್ತು. ಅದ್ರದ್ದು ರಿಸಲ್ಟೆಂಟ್ ನಮ್ದು ಬಂದ್ಬಿಟ್ಟು ಇದು ಎ. ಓಕೆ, ಬೇಸಿಕಲಿ ನಾವಿಲ್ಲಿ ಏನ್ ಮಾಡಿದ್ವಿ ಅಂದ್ರೆ, ನಮ್ದೇನ್ ವೆಕ್ಟರ್ ಎ ಇತ್ತಲ್ವಾ, ಅದನ್ನ ನಾವು 2 ವೆಕ್ಟರ್ಸ್ ಎ ಮತ್ತೆ ಬಿ ನಿಂದ ರಿಸಾಲ್ವ್ ಮಾಡಿದ್ವಿ. ದಿಸ್ ಇಸ್ ವಾಟ್ ಇಸ್ ಕಾಲ್ಡ್ ರೆಸಲ್ಯೂಷನ್ ಆಫ್ ವೆಕ್ಟರ್ಸ್. ಓಕೆ, ಈಗ ನಾವು ಯೂನಿಟ್ ವೆಕ್ಟರ್ಸ್ ಬಗ್ಗೆ ಮಾತಾಡೋಣ. ಓಕೆನಾ? ಸೊ ನಾವು ರೆಸಲ್ಯೂಷನ್ ಹೇಗ್ ಮಾಡಿದ್ವು ಅಂತ ಎಲ್ಲ ಗೊತ್ತಾಯ್ತು. ಯೂನಿಟ್ ವೆಕ್ಟರ್ಸ್ ಅಂದ್ರೆ ಏನಂದ್ರೆ, ಯೂನಿಟ್ ವೆಕ್ಟರ್ಸ್ ಓಕೆ, ಇದ್ರಲ್ಲಿ ನಮ್ದು ಐ ಕ್ಯಾಪ್, ಜೆ ಕ್ಯಾಪ್, ಕೆ ಕ್ಯಾಪ್ ಬರುತ್ತೆ. ಓಕೆನಾ? ಇದನ್ನ ಕ್ಯಾಪ್ ಅಂತ ಕರಿತೀವಿ. ಇದೇನಿದೆಯಲ್ಲ ಇದನ್ನ ನಾವು ಕ್ಯಾಪ್ ಅಂತ ಕರಿತೀವಿ. ಸೊ ಐ ಕ್ಯಾಪ್, ಜೆ ಕ್ಯಾಪ್, ಕೆ ಕ್ಯಾಪ್. ಇದ್ರದ್ದು ಏನು ಡಿಫ್ರೆಂಟ್ ಅಥವಾ ಸ್ಪೆಷಾಲಿಟಿ ಏನಂದ್ರೆ ಇದ್ರದ್ದು ಮ್ಯಾಗ್ನಿಟ್ಯೂಡ್ ಏನಿದೆ ಅದು 1 ಇದೆ. ಅದಕ್ಕೆ ನಾವು ಅದನ್ನ ಯೂನಿಟ್ ಅಂತ ಕರಿತೀವಿ. ಮ್ಯಾಗ್ನಿಟ್ಯೂಡ್ ಇಸ್ ಈಕ್ವಲ್ ಟು 1. ಅಂದ್ರೆ ನಾನೇನ್ ಹೇಳ್ತಿದ್ದೀನಿ ಅಂದ್ರೆ, mod of I cap is equal to mod of J cap is equal to mod of K cap is equal to 1. So ಇದ್ರದ್ದೇನಿದೆ, they only have direction.
ಇದನ್ನ ಬೇಸಿಕಲಿ ಇಟ್ಸ್ ಲೈಕ್ ಜೆ ಕ್ಯಾಪ್ ಇಸ್ ಇನ್ ವೈ ಡೈರೆಕ್ಷನ್, ಕೆ ಕ್ಯಾಪ್ ಇಸ್ ಇನ್ ಝೆಡ್ ಡೈರೆಕ್ಷನ್, and I cap is in x direction. Okay, now so you can see that all these vectors are perpendicular to each other. Okay, ಅದನ್ನ ನೆನ್ಪಿಟ್ಕೊಳ್ಳಿ. ಓಕೆನಾ? If we multiply a unit vector, say n dash by a scalar, the result is a vector. ಯಾಕಂದ್ರೆ ನಾವು ಡಿರೆಕ್ಷನ್ ಮೀನ್ಸ್ ವೆಕ್ಟರ್ ಜೊತೆ ನಾವು ಅದನ್ನ ಮಾಡಿದೀವಲ್ಲ, ಸೊ ಇನ್ ದಿ ಎಂಡ್ ಇಟ್ಸ್ ದ ವೆಕ್ಟರ್ ಓನ್ಲಿ ಅಷ್ಟೇ. ಓಕೆ, ಸೊ ಅದೊಂದು ಗೊತ್ತಾಯ್ತು. ಅದಾದ್ಮೇಲೆ ಏನ್ ಕೊಟ್ಟಿದ್ದಾರೆ ಇಲ್ಲಿ? We can now resolve a vector A in terms of component vectors that lie along the unit vectors I cap and j cap. ಓಕೆ, ಸೊ ನಾನು ಇದೇನ್ ಎ ಇರುತ್ತಲ್ವಾ, ನಾನು ಎ ಎಕ್ಸ್ ಪ್ಲಸ್ ಎ ವೈ ಅಥವಾ A1 ಪ್ಲಸ್ A2 ಅಂತ ನಾನು ಬರಿಬಹುದು. ಸೊ ದಿಸ್ ಇಸ್ ಇನ್ ಐ ಕ್ಯಾಪ್ ಡೈರೆಕ್ಷನ್, ದಿಸ್ ಇಸ್ ಇನ್ ಜೆ ಕ್ಯಾಪ್ ಡೈರೆಕ್ಷನ್. ಅದನ್ನ ನೆನ್ಪಿಟ್ಕೊಳ್ಳಿ. ಓಕೆನಾ? ಸೊ ನೆಕ್ಸ್ಟ್ ಇದಾದ್ಮೇಲೆ ನಾವ್ ಏನು ಓದ್ತಾ ಇದೀವಿ, ನಾನಿದು ಇಲ್ಲಿ ಡ್ರಾ ಮಾಡಿದೀನಿ, ಇಲ್ಲಿ ನೋಡ್ಬೋದು ನೀವು. ಓಕೆ, ಸೊ ಇದನ್ನು ಇಲ್ಲಿ A1 A2, ಯಾಕಂದ್ರೆ ನಾವು ಹೇಳಿದ್ವಿ ಅಲ್ಲ ಐ ಕ್ಯಾಪ್ ಡೈರೆಕ್ಷನ್ ಅಲ್ಲಿ ಬಂದಿದೆ, ಇನ್ನೊಂದು ಜೆ ಕ್ಯಾಪ್ ಡೈರೆಕ್ಷನ್ ಅಲ್ಲಿ. ಸೊ ದ ರಿಸಲ್ಟೆಂಟ್ ಇಸ್ ಎ. ಈಗ ನಾವು ಇಲ್ಲಿ ಒಂದು ಆಂಗಲ್ ನ ಇಂಟ್ರೊಡ್ಯೂಸ್ ಮಾಡ್ತೀವಿ, ಅದನ್ನ ನೀವು ಮುಂದೆ ನೋಡ್ತೀರ. ಓಕೆನಾ? ಸೊ A1 ಇದೇನಿದೆಯಲ್ವಾ, ಐ ಕ್ಯಾನ್ ರೈಟ್ ಇಟ್ ಆಸ್ A1 is equal to AX I cap, A2 is equal to AY J cap. Okay, so therefore I can write it as A is equal to AX I cap plus AY J cap. Okay, ನಾನು ಡಿರೆಕ್ಷನ್ ಕೂಡ ಆಡ್ ಮಾಡ್ತಿದ್ದೀನಿ ಅದ್ರ ಜೊತೆ. ಓಕೆನಾ? ಸೊ ನಾವು ಈಗ ಏನಂದ್ರೆ the quantity AX and AY are called XY components of vector A. ಅದನ್ನ ನೆನ್ಪಿಟ್ಕೊಳ್ಳಿ. ಏದು XY ಕಾಂಪೊನೆಂಟ್ಸ್ ಅಂತ ಕೇಳಿದ್ರು ಅಂದ್ರೆ ನೀವು AX ಮತ್ತೆ AY ಫೈಂಡ್ ಔಟ್ ಮಾಡಬೇಕು. ಓಕೆ, ಈಗ ಯೂಸಿಂಗ್ ಸಿಂಪಲ್ ಟ್ರಿಗ್ನೋಮೆಟ್ರಿ we can express AX and AY in terms of the magnitude of A and the angle it makes with X axis. ನಮ್ಗೆ ನಾರ್ಮಲ್ ಟ್ರಿಗ್ನೋಮೆಟ್ರಿ ಯೂಸ್ ಮಾಡೋಣ. ಇದು A ಇದ್ದಾಗ ಇದು ಥೀಟಾ, ಇದು AX, ಇದು AY. ಸೊ ನಾನು ಏನ್ ಮಾಡ್ತೀನಿ ಅಂದ್ರೆ AX ಏನಿದೆ ಅಲ್ವಾ, ನಾನು ಈಗ ಇದ್ರದ್ದು ಸೈನ್ ಥೀಟಾ ಫೈಂಡ್ ಔಟ್ ಮಾಡ್ಬೇಕು ಅಂದ್ರೆ ನಾನು ಇದನ್ನ ಶಿಫ್ಟ್ ಮಾಡ್ಬಿಟ್ಟು ಈ ಕಡೆ ಹಾಕ್ಬೋದು. ಓಕೆನಾ? ಸೊ ಅದನ್ನ ಅರ್ಥ ಮಾಡ್ಕೊಳಕ್ಕೆ ನಾನು ಹಾಕಿದೀನಿ. ಓಕೆನಾ? ಸೊ ಇಫ್ ಐ ವಾಂಟ್ ಟು ಫೈಂಡ್ ಔಟ್ ಸೈನ್ ಥೀಟಾ, ನಮ್ಗೆ ಏನ್ ಗೊತ್ತು? ಪರ್ಪೆಂಡಿಕ್ಯುಲರ್ ಬೈ ಹೈಪೋಟೆನ್ಯೂಸ್. ಪರ್ಪೆಂಡಿಕ್ಯುಲರ್ ಏನ್ ನಮ್ದು A ಬೈ ಹೈಪೋಟೆನ್ಯೂಸ್ ಇಸ್ ದಿಸ್, ಇಟ್ ಇಸ್ A. ಓಕೆ, ಸೊ ನಾನು AY ಇಸ್ ಈಕ್ವಲ್ ಟು A ಸೈನ್ ಥೀಟಾ ಅಂತ ಬರಿಬಹುದು. ಓಕೆ, ಸೊ ಈ ತರ ನಂದು ಡಿರೈವ್ ಆಯ್ತು. ಅದೇ ತರ ಕಾಸ್ ಥೀಟಾ ಅಂದ್ರೆ ಬೈ ಹೈಟ್, ಸೊ ಹೈಪೋಟೆನ್ಯೂಸ್, ಸೊ AX ಬೈ A, ನಂದು AX ಇಸ್ ಈಕ್ವಲ್ ಟು A ಕಾಸ್ ಥೀಟಾ ಅಂತ ಗೊತ್ತಾಯ್ತು ನಮ್ಗೆ. ಓಕೆ, ನೋಡಿ ಇನ್ನೊಂದು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತಾನು ನೀವು ಇಲ್ಲಿ ತಿಳ್ಕೊಂಡ್ ಬಿಡ್ಬೇಡಿ. ಏನು ಅಂದ್ರೆ ಈಗ ನಾನು ಮ್ಯಾಗ್ನಿಟ್ಯೂಡ್ ಇದನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು ಅಂದ್ರೆ ಆಲ್ವೇಸ್ ನಾನು ಏನ್ ಮಾಡ್ತೀನಿ, AX ಸ್ಕ್ವೇರ್ ಪ್ಲಸ್ AY ಸ್ಕ್ವೇರ್ ಹೋಲ್ ಬೀಟ್ ಮಾಡ್ತೀನಿ. ಸೊ ನಾನು ಅದೇ ತರ ಈ ತರ ಮಾಡೋ ಟೈಮಲ್ಲಿ ಇಲ್ಲಿ ಏನಾಗುತ್ತೆ, A ಸ್ಕ್ವೇರ್ ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ A ಸ್ಕ್ವೇರ್ ಸೈನ್ ಸ್ಕ್ವೇರ್ ಥೀಟಾ. ನಮ್ಗೆ ಗೊತ್ತು ದಟ್ ಏನ ಇದೇ ತರ ಇಟ್ಕೊಳ್ಳಿ, ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ ಇಸ್ 1 ಅಂತ ನಮ್ಗೆ ಗೊತ್ತು. ಸೊ ನಾನು ಈ ತರ ಮಾಡಿದಾಗ ನಮ್ಗೆ A ಅಂತ ಬಂತು ವ್ಯಾಲ್ಯೂ. ಸೊ ಹೆನ್ಸ್ ಪ್ರೂವ್ಡ್. ಓಕೆ, ಸೊ ನಾವು ದೇರ್ ಫೋರ್ ಈಗ ನಂಗೆ ಇದ್ರದ್ದು ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಬೇಕಂದ್ರೆ AX ಸ್ಕ್ವೇರ್ ಪ್ಲಸ್ AY ಸ್ಕ್ವೇರ್ ಅಂತ ಮಾಡ್ತೀನಿ. ಮತ್ತೆ ಇನ್ನೊಂದ್ ಪಾರ್ಟ್ ಕವರ್ ಮಾಡ್ಬಿಡ್ತೀನಿ. ಏನು ಅಂದ್ರೆ ಇನ್ನೊಂದ್ಸರಿ ಬರೆಯೋಣ, AX ಹೋಲ್ ಸ್ಕ್ವೇರ್ ಪ್ಲಸ್ AY ಹೋಲ್ ಸ್ಕ್ವೇರ್. ಮತ್ತೆ ನಾನು ಪ್ರೀವಿಯಸ್ ಕ್ವೆಶನ್ ಅಲ್ಲಿ ಮಾಡ್ದಂಗೆ tan theta is equal to AY by AX. That means theta is equal to tan inverse of AY by AX. ಐ ಹೋಪ್ ನಿಮ್ಗೆ ನಾನು ಇವತ್ತು ಏನೇನ್ ಹೇಳ್ಕೊಟ್ಟಿದ್ದೀನಿ ಅದು ಅರ್ಥ ಆಗಿರ್ಬೋದು. ಓಕೆ, ಸೊ ನಾನು ಇದು ಮುಂದೆ ಕ್ಲಾಸ್ ಅಲ್ಲಿ ಇದೆಲ್ಲ ಹೇಳ್ಕೊಡ್ತೀನಿ. ಸೊ ಆದಷ್ಟು ಈಗ ನಾನು ಈಗ ಎಷ್ಟು ಕಂಪ್ಲೀಟ್ ಮಾಡಿದೀನಿ, ಇದೇನ್ 6 pages ಅಲ್ಲಿ, ನಾನು ಅದನ್ನ ರೀಕ್ಯಾಪ್ ಮಾಡ್ತೀನಿ ನಿಮ್ಗೆ. ಓಕೆನಾ? ಫಸ್ಟ್ ನಾವೇನ್ ಕಲ್ತ್ವಿ, ಮೋಷನ್ ಅಂದ್ರೆ ಏನು ಅದು ನಾವ್ ಲಾಸ್ಟ್ ಕ್ಲಾಸ್ ಅಲ್ಲಿ ಕಲ್ತಿದ್ವಿ. ವೆಕ್ಟರ್, ಸ್ಪೀಡ್, ಆಕ್ಸಲರೇಷನ್ ಇದೆಲ್ಲ ಅಂದ್ರೆ ಏನು ನಾವು ಇಲ್ಲಿ ತನಕ ನಾವು ಬರೀ 1 dimension ಅಲ್ಲಿ ನೋಡಿದ್ವಿ. ಬಟ್ ಇದು 2D 3D ಅಲ್ಲಿ ಬಂದಾಗ ಇದು ವರ್ಕೌಟ್ ಆಗಲ್ಲ. ಸೊ ನಾವು ಅದಕ್ಕೆ
ವೆಕ್ಟರ್ಸ್ ಅಂತ ಟರ್ಮ್ ತಗೊಂಡ್ ಬಂದ್ವಿ. ಅದ್ರಲ್ಲಿ ನಾವು ಸ್ಕೇಲಾರ್ಸ್ ಮತ್ತೆ ವೆಕ್ಟರ್ಸ್ ಬಗ್ಗೆ ಓದಿದ್ವಿ. ಸ್ಕೇಲಾರ್ಸ್ ಅಂದ್ರೆ ಅದ್ರದ್ದು ಬರೀ ಮ್ಯಾಗ್ನಿಟ್ಯೂಡ್ ಇರುತ್ತೆ ಬಟ್ ಡಿರೆಕ್ಷನ್ ಇರಲ್ಲ. ಸೊ ಅದು ಎಕ್ಸಾಂಪಲ್ಸ್ ಏನದ್ರದ್ದು ಡಿಸ್ಟೆನ್ಸ್, ಟೈಮ್, ಟೆಂಪರೇಚರ್, ಮಾಸ್ ಇವೆಲ್ಲ ಬಂದ್ಬಿಟ್ಟು ಸ್ಕೇಲಾರ್ಸ್. ಅದ್ನ ಮತ್ತೆ ನಾವು ಸ್ಕೇಲಾರ್ಸ್ ನ ಆಡ್, ಮಲ್ಟಿಪ್ಲೈ, ಸಬ್ಟ್ರಾಕ್ಟ್, ಡಿವೈಡ್ ಎಲ್ಲ ಹೇಗ್ ಮಾಡ್ತೀವಿ ಅಂದ್ರೆ ಆರ್ಡಿನರಿ ನಂಬರ್ಸ್ ನ ಹೇಗ್ 1+1 2 ಆ ತರ ಮಾಡ್ತೀವಲ್ಲ, ಸೇಮ್ ಅದೇ ತರ ನಾವು ಅಪ್ಲೈ ಮಾಡ್ತೀವಿ. ಓಕೆ, ಸೊ ಅದಾದ್ಮೇಲೆ ನಾವು ವೆಕ್ಟರ್ ಬಗ್ಗೆ ಕಲ್ತೀವಿ. ವೆಕ್ಟರ್ ಅಂದ್ರೆ ಮ್ಯಾಗ್ನಿಟ್ಯೂಡ್ ಇದೆ ಮತ್ತೆ ಅದ್ರ ಜೊತೆ ಡಿರೆಕ್ಷನ್ ಕೂಡ ಇದೆ. ಓಕೆ, ಸೊ ನಾವು ಅದನ್ನ ಹೇಗ್ ಬರಿತೀವಿ, ಹೇಗ್ ಡಿನೋಟ್ ಮಾಡ್ತೀವಿ ಅಂತ ಕಲ್ತ್ವಿ. ಸೊ ಅದ್ರಲ್ಲ ಏನು ವಿ ಅದ್ರ ಮೇಲೆ ಮೀನ್ಸ್ ಅದೇನ್ ಆಲ್ಫಾಬೆಟ್ ಇದೆ ಅದ್ರ ಮೇಲೆ ಆರೋ ಅಥವಾ ಬೋಲ್ಡ್ ಆಗಿ ಬರಿತೀವಿ. ಓಕೆ, ಮತ್ತೆ ನಾವು ವೆಕ್ಟರ್ಸ್ ನ ಹೇಗ್ ಆಡ್ ಮಾಡ್ತೀವಿ ಅಂತ ಕಲ್ತ್ವಿ. ಅದ್ ಹೇಗೆ ಟ್ರಯಾಂಗಲ್ ಲಾ ಆಫ್ ಅಡಿಷನ್ ಇಲ್ಲಾಂದ್ರೆ ಪ್ಯಾರಲೆಲೋಗ್ರಾಮ್ ಲಾ ಆಫ್ ಅಡಿಷನ್ ಕಲ್ತ್ವಿ. ಅದಾದ್ಮೇಲೆ ನಾವು ಪೊಸಿಷನ್ ಮತ್ತೆ ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ಸ್ ಬಗ್ಗೆ ಮಾತಾಡ್ತೀವಿ. ಪೊಸಿಷನ್ ವೆಕ್ಟರ್ ಅಂದ್ರೆ ನಂದು ಒರಿಜಿನ್ ನಿಂದ ಆ ಪಾಯಿಂಟ್ ನ ನಾವು ಕನೆಕ್ಟ್ ಮಾಡಿದಾಗ ಏನ್ ವೆಕ್ಟರ್ ಬರುತ್ತಲ್ವಾ ಅದನ್ನ ನಾವು ಪೊಸಿಷನ್ ವೆಕ್ಟರ್ ಅಂತ ಕರಿತೀವಿ. ಅದೇ ರೀತಿ ನಮ್ದು ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ ಏನಂದ್ರೆ ಎರಡು ವೆಕ್ಟರ್ಸ್ ಅಲ್ಲಿ ಫೈನಲ್ ಮತ್ತೆ ಇನಿಷಿಯಲ್ ಪಾಯಿಂಟ್ಸ್ ಕನೆಕ್ಟ್ ಮಾಡಿದಾಗ ನಾವು ಅದನ್ನ ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ ಅಂತ ಕರಿತೀವಿ. ನಾವ್ ಏನ್ ಕಲ್ತ್ವಿ ಅಂದ್ರೆ ನಾವ್ ಯಾವ ರೂಟ್ ಚೂಸ್ ಮಾಡಿದ್ರು ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ ಮೇಲೆ ಅದು ಎಫೆಕ್ಟ್ ಆಗೋದೇ ಇಲ್ಲ. ಸೊ ನಮ್ದು ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ ಏನಿರುತ್ತೆ ಅದು ಬರೀ ಇನಿಷಿಯಲ್ ಮತ್ತೆ ಫೈನಲ್ ಪಾಯಿಂಟ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ದೇರ್ ಫೋರ್ ನಾವ್ ಏನ್ ಕನ್ಕ್ಲೂಡ್ ಮಾಡ್ಬೋದು ದಟ್ ಮ್ಯಾಗ್ನಿಟ್ಯೂಡ್ ಆಫ್ ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ ಇಸ್ ಐದರ್ ಲೆಸ್ ಆರ್ ಈಕ್ವಲ್ ಟು ದ ಪಾತ್ ಲೆಂತ್ ಆಫ್ ದ ಆಬ್ಜೆಕ್ಟ್ ಬಿಟ್ವೀನ್ 2 ಪಾಯಿಂಟ್ಸ್. ಅದಾದ್ಮೇಲೆ ನಾವು ಈಕ್ವಾಲಿಟಿ ಬಗ್ಗೆ ಕಲ್ತ್ವಿ. ಈಕ್ವಾಲಿಟಿ ಅಂದ್ರೆ ಏನು, ನಾವು ಎ ಮತ್ತೆ ಬಿ ತಗೊಂತೀವಿ, ಅದ್ರದ್ದು ಡಿರೆಕ್ಷನ್ ಸೇಮ್ ಮತ್ತೆ ನಮ್ದು ಏನಂತಾರೆ ಮ್ಯಾಗ್ನಿಟ್ಯೂಡ್ ಸೇಮ್ ಇದ್ರೆ ನಾವು ಅದನ್ನ ಈಕ್ವಲ್ ವೆಕ್ಟರ್ಸ್ ಅಂತ ಕರಿತೀವಿ. ಇಲ್ಲಿ ನೋಡ್ಬೋದು. ಮತ್ತೆ ನಾವ್ ಇಲ್ಲಿ ಇನ್ನೊಂದ್ ಏನ್ ಕಲ್ತ್ವಿ ಅಂದ್ರೆ ನಾವು ಒಂದು ವೆಕ್ಟರ್ ನ ಅದ್ರದ್ದು ಫಿಕ್ಸ್ ಲೊಕೇಶನ್ಸ್ ಇರೋದಿಲ್ಲ ಕೆಲವೊಂದಕ್ಕೆ. ಸೊ ನಾವೇನೋ ಅದನ್ನ ಎತ್ಕೊಂಡು ಒಂದ್ ಬೇರೆ ಕಡೆ ಇಟ್ಟಾಗ ಡಿರೆಕ್ಷನ್ ಏನು ಚೇಂಜ್ ಮಾಡ್ಲಾರ್ದಂಗಿದ್ರೆ ಅದು ಅನ್ಚೇಂಜ್ಡ್ ಇರುತ್ತೆ. ಸೊ ಅದನ್ನ ನಾವು ಫ್ರೀ ವೆಕ್ಟರ್ಸ್ ಅಂತ ಕರಿತೀವಿ. ಬಟ್ ಅಟ್ ದ ಸೇಮ್ ಟೈಮ್ ಅಲ್ಲಿ ಲೋಕಲೈಸ್ ವೆಕ್ಟರ್ಸ್ ಅಂತಾನು ಇರುತ್ತೆ, ಯಾವ್ದಕ್ಕೆ ನಾವ್ ಆತರ ಮಾಡೋದಿಲ್ಲ. ನಾವ್ ಏನಾದ್ರೂ ಮೂವ್ಮೆಂಟ್ ಮಾಡಿದ್ವಿ ಅಂದ್ರೆ ಚೇಂಜ್ ಆಗುತ್ತೆ ಅಂತ ಅರ್ಥ. ಅದಾದ್ಮೇಲೆ ನಾವು ಮಲ್ಟಿಪ್ಲಿಕೇಶನ್ ಬೈ ರಿಯಲ್ ನಂಬರ್ಸ್ ಮಾಡಿದ್ವಿ. ನಾವು ಅದು ಏನ್ ಕಲ್ತ್ವಿ ಅಂದ್ರೆ ನಾವು ಮಲ್ಟಿಪ್ಲೈ ಮಾಡ್ತೀವಿ ಅಲ್ವಾ, ಅದ್ರದ್ದು ವ್ಯಾಲ್ಯೂ ಅಷ್ಟೇ ಚೇಂಜ್ ಆಗುತ್ತೆ. ಲೈಕ್ ಲ್ಯಾಂಬ್ಡಾ ಮಲ್ಟಿಪ್ಲೈ ಮಾಡಿದ್ರೆ ಲ್ಯಾಂಬ್ಡಾ ಎ ಆಗುತ್ತೆ, ಬಟ್ ಅದೇನ್ ಡಿರೆಕ್ಷನ್ ಏನಿರುತ್ತಲ್ಲ ಅದು ಸೇಮ್ ಆಸ್ ದಟ್ ಆಫ್ ಎ ಇರುತ್ತೆ. ಓಕೆನಾ, ಇಷ್ಟು ಕಲ್ತ್ವಿ. ಅದಾದ್ಮೇಲೆ ನಾವು ಇನ್ನೊಂದೇನ್ ಕಲ್ತ್ವಿ, ನಾವು ನೆಗೆಟಿವ್ ಜೊತೆ ಮಲ್ಟಿಪ್ಲೈ ಮಾಡಿದಾಗ ಅದು ಫ್ಲಿಪ್ ಆಗಿ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಇರುತ್ತೆ ಬಟ್ ವ್ಯಾಲ್ಯೂ ಸೇಮ್ ಇರುತ್ತೆ. ಅದಾದ್ಮೇಲೆ ನಾವು ಕಲ್ತ್ವಿ ಅಡಿಷನ್ ಅಂಡ್ ಸಬ್ಟ್ರಾಕ್ಷನ್ ಆಫ್ ವೆಕ್ಟರ್ಸ್ ಯೂಸಿಂಗ್ ದ ಗ್ರಾಫಿಕಲ್ ಮೆಥಡ್. ಇಲ್ಲೇ ನಾವು ಟ್ರಯಾಂಗಲ್ ಅದೆಲ್ಲ ಕಲ್ತ್ವಿ. ಸೊ ನಾವ್ ಏನ್ ಮಾಡ್ತೀವಿ ಇಲ್ಲಿ ಐದರ್ ನಾವು ಒಂದ್ ವೆಕ್ಟರ್ ನ ಶಿಫ್ಟ್ ಮಾಡಿ ಹಿಂಗೆ ನಾವು ಟೇಲ್ ಟು ಹೆಡ್ ಆರ್ ಹೆಡ್ ಟು ಟೇಲ್ ಜಾಯಿನ್ ಮಾಡ್ತೀವಿ. ಅದಾದ್ಮೇಲೆ ನಾವು ಅದ್ರದ್ದು ರಿಸಲ್ಟೆಂಟ್ ಹೇಗ್ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದ್ರೆ ಅದು ಎಂಡ್ ಪಾಯಿಂಟ್ಸ್ ನ ಕನೆಕ್ಟ್ ಮಾಡ್ಬೇಕು. ಅದು ಹೇಗ್ ಕನೆಕ್ಟ್ ಆಗುತ್ತೆ ಅಂದ್ರೆ ಅದ್ರದ್ದು ಹೆಡ್ ಟು ಹೆಡ್ ಕನೆಕ್ಟ್ ಆಗುತ್ತೆ. ಇಲ್ಲಿ ನಾವು ನೋಡ್ಬೋದು ರೈಟ್, ಇಲ್ಲಿ ಹೆಡ್ ಟು ಹೆಡ್ ಕನೆಕ್ಟ್ ಆಗಿದೆ. ಇಲ್ಲಿ ಒಂದು ಹೆಡ್ ಇದೆ, ಇಲ್ಲೊಂದು ಹೆಡ್ ಇದೆ. ಸೊ ನಾನು ಈ ಒಂದು ಹೆಡ್ ಟು ಹೆಡ್ ಟೇಲ್ ಟು ಟೇಲ್ ಇರುತ್ತೆ ರಿಸಲ್ಟ್ ನಮ್ದು. ಓಕೆನಾ, ಸೊ ಅದು ಗೊತ್ತಾಯ್ತು. ಅದಾದ್ಮೇಲೆ ನಾವು ಮೀನ್ಸ್ ಒಂದೇ ವೇ ಇರೋದಿಲ್ಲ ಕ್ಯಾಲ್ಕುಲೇಟ್ ಮಾಡಕ್ಕೆ ಅಂತ ಗೊತ್ತಾಯ್ತು. ಲೈಕ್ ಇಲ್ಲಿ ನೋಡ್ಬೋದು ನಾನು ಎ ಶಿಫ್ಟ್ ಮಾಡಿಲ್ಲ, ಬಿ ಶಿಫ್ಟ್ ಮಾಡಿದ್ದೆ, ಬಟ್ ಇಲ್ಲಿ ಬಿ ಶಿಫ್ಟ್ ಮಾಡಿಲ್ಲ, ಎ ಶಿಫ್ಟ್ ಮಾಡಿದ್ದೆ. ಬಟ್ ನಾವ್ ಇಲ್ಲಿ ಏನ್ ಕನ್ಕ್ಲೂಡ್ ಮಾಡ್ಬೋದು ಅಂದ್ರೆ ನಾವ್ ಯಾವ್ದು ಏನು ಶಿಫ್ಟ್ ಮಾಡ್ಲಾರ್ದೆ ಏನ್ ಮಾಡಿದ್ವಿ ಅಂದ್ರೂ ಅದ್ ನಮ್ದು ವ್ಯಾಲ್ಯೂ ಸೇಮೇ ಇರುತ್ತೆ. ದಟ್ಸ್ ವೈ ಇಟ್ ಇಸ್ ಕಮ್ಯೂಟೇಟಿವ್ ನಾವಂತ ಕಲ್ತ್ವಿ. ಸೊ ಎ ಪ್ಲಸ್ ಬಿ ಇಸ್ ಇಕ್ವಲ್ ಟು ಬಿ ಪ್ಲಸ್ ಎ ಸಿಕ್ತು. ಎ ಪ್ಲಸ್ ಬಿ ಪ್ಲಸ್ ಸಿ ಮತ್ತೆ ಎ ಪ್ಲಸ್ ಬಿ ಪ್ಲಸ್ ಸಿ ಅದನ್ನು ಸೇಮ್. ಮತ್ತೆ ನಾವು ನಲ್ ವೆಕ್ಟರ್ ಮತ್ತೆ ಝೀರೋ ವೆಕ್ಟರ್ ಬಗ್ಗೆ ಓದಿದ್ವಿ. ನಲ್ ವೆಕ್ಟರ್ ಆರ್ ಝೀರೋ ವೆಕ್ಟರ್ ಇಸ್ ನಥಿಂಗ್ ಬಟ್ ಅದ್ರದ್ದು ಏನ್ ನಮ್ದು ವ್ಯಾಲ್ಯೂ ಇದೆಯಲ್ವಾ ಅದು ಝೀರೋ ಇರುತ್ತೆ. ಓಕೆ, ಡಿರೆಕ್ಷನ್ ಇಸ್ ನಾಟ್ ಸ್ಪೆಸಿಫೈಡ್. ಓಕೆ, ನಲ್ ವೆಕ್ಟರ್ದು ಡಿರೆಕ್ಷನ್ ಇಸ್ ನಾಟ್ ಸ್ಪೆಸಿಫೈಡ್, ಅದನ್ನ ನೆನ್ಪಿಟ್ಕೊಳ್ಳಿ. ನಾವು ಮತ್ತೆ ಸಿಮಿಲರ್ಲಿ ನಾರ್ಮಲ್ ಅಡಿಷನ್ ತರ ನಾವು ಎ ಪ್ಲಸ್ ಝೀರೋ ಮಾಡಿದಾಗ ಎ ಬರುತ್ತೆ, ಲ್ಯಾಂಬ್ಡಾ ಇಂಟು ಝೀರೋ ಮಾಡಿದಾಗ ಝೀರೋ ಬರುತ್ತೆ, ಎ ಇಂಟು ಝೀರೋ ಮಾಡಿದಾಗ ಝೀರೋ ಬರುತ್ತೆ. ಅದಂತೂ ಗೊತ್ತು ನಮ್ಗೆ. ಅದಾದ್ಮೇಲೆ ನಾವು ಸಬ್ಟ್ರಾಕ್ಷನ್ ಆಫ್ ವೆಕ್ಟರ್ಸ್ ಬಂದ್ವಿ. ನಾವೇನ್ ಕಲ್ತ್ವಿ ಅಂದ್ರೆ ಸಬ್ಟ್ರಾಕ್ಷನ್ ಅಂತ ಏನು ನಮ್ದು ಇಲ್ಲ. ನಾವೇನ್ ಮಾಡ್ತೀವಿ ಅದೇನ್ ಡಿ ವೆಕ್ಟರ್ ಇದೆಯಲ್ಲ
ಅದನ್ನ ಫ್ಲಿಪ್ ಮಾಡಿ -b ವೆಕ್ಟರ್ ಮಾಡ್ತೀವಿ. ಅದೆರಡರದ ಸಮ್ ಹುಡುಕ್ತಿವಿ ನಾವು ಬೇಸಿಕಲಿ. ಸೊ ನಾನು ಬಿ ನ -b ಮಾಡ್ದೆ, ಆಮೇಲೆ a ಪ್ಲಸ್ -b ಮಾಡ್ದೆ. ಸೊ ಹಾಗಾಗಿ ನಮ್ದು ವ್ಯಾಲ್ಯೂ ಬರುತ್ತೆ. ನಾವಿಲ್ಲಿ ಪ್ಯಾರಲೆಲೋಗ್ರಾಮ್ ಮೆಥಡ್ ಕೂಡ ಯೂಸ್ ಮಾಡ್ಬೋದು. ಇಲ್ಲಿದೆ ನಮ್ ಪ್ಯಾರಲೆಲೋಗ್ರಾಮ್ ಮೆಥಡ್. ಏನ್ ಮಾಡ್ತೀನಿ ನಾನು, ಒಂದು ಒರಿಜಿನ್ ತರ ಒಂದು ತಗೊಂಡು ಅದಕ್ಕೆ ಈ ತರ ಕನೆಕ್ಟ್ ಮಾಡ್ತೀನಿ. ಕನೆಕ್ಟ್ ಮಾಡಿದ್ಮೇಲೆ ನಾನು ಅದೇನ್ ಮಿಡಲ್ ಒಂದ್ ಲೈನ್ ಕಾಣಿಸ್ತಿದೆಯಲ್ಲ ಆರ್ ಅಂತ, ಅದನ್ನ ನಂದು ರಿಸಲ್ಟೆಂಟ್ ಅಂತ ಕರಿತೀನಿ. ಯಾಕೆ, ನಾನು ಈ ಬಿ ನ ಈ ಕಡೆ ಪಕ್ಕದಲ್ಲಿ ಶಿಫ್ಟ್ ಮಾಡಿದಾಗ ಏನಾಗುತ್ತೆ, ಅದ್ರದ್ದೇನೋ ಅನ್ಚೇಂಜ್ಡ್ ಇರುತ್ತೆ. ಹಾಗ್ ಮಾಡಿದಾಗ ನಾನು ಟ್ರಯಾಂಗಲ್ ಲಾ ಹಾಕ್ದೆ ಅಂದ್ರೆ ಅದು ಆರೇ ನಂದು ರಿಸಲ್ಟೆಂಟ್ ಇರುತ್ತೆ. ಸೊ ದಿಸ್ ಇಸ್ ಹೌ ದ ಪ್ಯಾರಲೆಲೋಗ್ರಾಮ್ ಮೆಥಡ್ ವರ್ಕ್ಸ್. ಮತ್ತೆ ನಾವು ಒಂದ್ ಕ್ವೆಶನ್ ಸಾಲ್ವ್ ಮಾಡಿದ್ವಿ. ಆ ಕ್ವೆಶನ್ ನೀವು ಆಕ್ಚುಲಿ ನಾನು ಈಗೇನ್ ಹೇಳ್ಕೊಟ್ಟೆ ಅಲ್ಲ ರೀಸೆಂಟ್ ಆಗಿ, ಅದನ್ನ ಕಲ್ತ್ ಮೇಲೆ ಮಾಡಿದಾಗ ನಿಮ್ಗೆ ಇನ್ನ ತಲೆಗೆ ಹೋಗುತ್ತೆ. ಓಕೆನಾ. ಅದಾದ್ಮೇಲೆ ನಾವು ರೆಸಲ್ಯೂಷನ್ ಆಫ್ ವೆಕ್ಟರ್ಸ್ ಬಗ್ಗೆ ಕಲ್ತ್ವಿ. ರೆಸಲ್ಯೂಷನ್ ಆಫ್ ವೆಕ್ಟರ್ಸ್ ಅಂದ್ರೆ ಒಂದ್ ವೆಕ್ಟರ್ ನ ಎರಡು ವೆಕ್ಟರ್ಸ್ ಸಮ್ ತರ ಹಾಕೋದನ್ನ ನಾವು ರೆಸಲ್ಯೂಷನ್ ಅಂತ ಕರಿತೀವಿ. ನಾವಿಲ್ಲಿ ಈ ತರ ಮಾಡಿ ನಾವು ರೆಸಲ್ಯೂಷನ್ ಅಲ್ಲಿ ತಂದ್ವಿ. ಸಿಮಿಲರ್ಲಿ ನಾವು ಏನ್ ಕಲ್ತ್ವಿ, ಐ ಕ್ಯಾಪ್, ಜೆ ಕ್ಯಾಪ್, ಕೆ ಕ್ಯಾಪ್, ದೀಸ್ ಆರ್ ಯೂನಿಟ್ ವೆಕ್ಟರ್ಸ್ ಇನ್ ದ ಡಿರೆಕ್ಷನ್ ಆಫ್ XYZ ಆಕ್ಸಿಸ್. ಓಕೆನಾ. ಇದ್ರದ್ದು ಮ್ಯಾಗ್ನಿಟ್ಯೂಡ್ ಏನಿದೆ ಅದು 1 ಇದೆ, ಬಟ್ ಡಿರೆಕ್ಷನ್ಸ್ ಎಲ್ಲ ನಮ್ದು XYZ ಅಲ್ಲಿ ಇದೆ. ಅದಾದ್ಮೇಲೆ ನಾವ್ ಕಲ್ತ್ವಿ ಇದೇನ್ ನಾನ್ ಎ ವೆಕ್ಟರ್ ಇದೆಯಲ್ಲ, ನಾನು ಅದನ್ನ ರಿಸಾಲ್ವ್ ಮಾಡ್ಬೋದು A1 ಮತ್ತೆ A2 ನ. ನಾನೇನ್ ಮಾಡ್ತೀನಿ, ಇದೇನ್ A1 ಇದೆಯಲ್ಲ ಅದು ಐ ಕ್ಯಾಪ್, ಜೆ ಕ್ಯಾಪ್, ಕೆ ಕ್ಯಾಪ್ ಫಾರ್ಮ್ ಅಲ್ಲಿ ಬರೆಯೋಣ ಅಂತ. ಸೊ ನಾವು AX ವ್ಯಾಲ್ಯೂ ತಗೊಂಡಿದೀವಿ, ಅದನ್ನ AX ಐ ಕ್ಯಾಪ್, AY ಜೆ ಕ್ಯಾಪ್ ಅಂತ ನಮ್ಗೆ ಬಂತು. ಸೊ ಇನ್ ದಿ ಎಂಡ್ ನಮ್ದೇನ್ ಎ ಇದೆಯಲ್ಲ ದಟ್ ಇಸ್ ಈಕ್ವಲ್ ಟು AX ಐ ಕ್ಯಾಪ್ ಪ್ಲಸ್ AY ಜೆ ಕ್ಯಾಪ್. ನಮ್ಗೆ ಗೊತ್ತು ದಟ್ ಐ ಕ್ಯಾಪ್ ಮತ್ತೆ ಜೆ ಕ್ಯಾಪ್ ಎಕ್ಸ್ ಮತ್ತೆ ವೈ ಆಕ್ಸಿಸ್ ಮೇಲೆ. ಸೊ ನಾವ್ ಆ ತರ ಡ್ರಾ ಮಾಡ್ತೀವಿ. ಇಲ್ಲಿ ನೀವ್ ನೋಡ್ಬೋದು, ರೈಟ್. ಸೊ ನಾವು ಇದೇ ತರ ನಮ್ದು ಕಾಸ್ ಥೀಟಾ ಸೈನ್ ಥೀಟಾ ಫಾರ್ಮ್ ಅಲ್ಲಿ ಹುಡುಕಿದ್ವಿ. ಇಲ್ಲಿ ನೋಡ್ಬೋದು, ನಾನು ಏನು ಇಲ್ಲ, ಸಿಂಪಲ್ ಪರ್ಪೆಂಡಿಕ್ಯುಲರ್ ಬೈ ಹೈಪೋಟೆನ್ಯೂಸ್ ಆ ರೂಲ್ ಅಪ್ಲೈ ಮಾಡಿ ಇಲ್ಲಿ ನಂಗೆ ಬಂತು, ರೈಟ್. ಇಲ್ಲಿದೆ, ಹಾ ಇಲ್ಲಿ ಬಂತು ಅಲ್ವಾ. ನಾನು ಅದೇ ತರ ಸೊ AX ಮತ್ತೆ AY ನ ನಾನು ಬರ್ದೆ. ನಾನು ಇದು ಎ ಹೇಗೆ ಮ್ಯಾಗ್ನಿಟ್ಯೂಡ್ ಫೈಂಡ್ ಮಾಡೋದು ಅಂತ ನಾವು ಕೂಡ ಹೇಳ್ಕೊಟ್ಟೆ. ಸೊ ಇಟ್ ಇಸ್ A is equal to root of AX square plus AY square. ಮತ್ತೆ ಅದಾದ್ಮೇಲೆ ನಾವು ಕ್ವೆಶನ್ ಅಲ್ಲಿ ಕೂಡ ಸಾಲ್ವ್ ಮಾಡಿದ್ವಿ, ಆ ಆಂಗಲ್ ಹೇಗ್ ಫೈಂಡ್ ಔಟ್ ಮಾಡ್ಬೇಕು ಅಂತ. ಆ ಆಂಗಲ್ ಕೂಡ ಫೈಂಡ್ ಔಟ್ ಮಾಡಿದ್ದೆ. ದಟ್ ಆಂಗಲ್ ಇಸ್ ದಿ ಆಂಗಲ್ ದಟ್ ದ ರಿಸಲ್ಟ್ ಮೇಕ್ಸ್ ವಿತ್ ದಿ X axis. ಓಕೆ, X axis ಆರ್ ಬೇಸಿಕಲಿ ವಿತ್ ಒನ್ ಆಫ್ ದ ವೆಕ್ಟರ್ಸ್. ಓಕೆ, ಅದನ್ನ ನೆನ್ಪಿಟ್ಕೊಳ್ಳಿ. ಅದನ್ನ ನಾವು ಥೀಟಾ ಅಂತ ಇಲ್ಲಿ ಕರಿತೀವಿ. ಸೊ ಇವತ್ತಿಗೆ ನಾನು ಇಷ್ಟೆಲ್ಲ ಕಲಿಸ್ದೆ. ನೀವು ಹೋಗಿ ರಿವೈಸ್ ಮಾಡಿ, ನಾನ್ ಏನೇನ್ ಹೇಳಿದೀನಿ ಅದನ್ನ ಎಲ್ಲ ಓದಿ ಆ ಕ್ವೆಶನ್ ನ ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡಿ. ಇದು ಬೇಸಿಕ್ಸ್ ತುಂಬಾ ಕ್ಲಿಯರ್ ಇಟ್ಕೊಳ್ಳಿ. ನಾನು ಎಷ್ಟು ಸಿಂಪಲ್ ಆಗುತ್ತೆ ಅಷ್ಟು ಸಿಂಪಲ್ ಆಗಿ ಕಲ್ಸಿದೀನಿ. ಈಗ ಇದೆಲ್ಲ ಇದ್ದಿದ್ದು ನಿಮ್ ಮೇಲೆ, ನೀವು ಯಾವ ತರ ಪ್ರಾಕ್ಟೀಸ್ ಮಾಡ್ತೀರಿ ಅಂತ. ಇದನ್ನ ನೀವು ಬೇಸಿಸ್ ಸ್ಟ್ರಾಂಗ್ ಮಾಡ್ಕೊಂಡ್ರಿ ಅಲ್ವಾ, ನಿಮ್ ಮುಂದೆ ಚಾಪ್ಟರ್ಸ್ ತುಂಬಾ ಈಸಿ ಆಗ್ಬಿಡುತ್ತೆ. ಓಕೆನಾ. ಸೊ ನೀವು ಇದನ್ನ ಸರಿಯಾಗಿ ಓದಿ ನೀವು ಮಾಡಬಹುದು ಅಂತ ನಾನು ಹೇಳ್ತಾ ಈ ಕ್ಲಾಸ್ ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಎವ್ರಿ ಒನ್.